ಎಸ್ ಫ್ರೆಂಡ್ಸ್, ಯಾರೆಲ್ಲ ಆನ್ ಟೈಮ್ ಬಂದಿದ್ದೀರಾ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಒಂದು ಇಂಟ್ರೆಸ್ಟ್ಗೆ ಕಂಗ್ರ್ಯಾಚುಲೇಷನ್, ವೆಲ್ಕಮ್ ಹೇಳ್ತಾ ಇದ್ದೀನಿ. ಏನಪ್ಪ ಇಲ್ಲಿ ಪ್ರಾಡಕ್ಟ್ಸು, ಎವ್ರಿಡೇ ಏನೋ ಒಂದು ಪ್ರೋಗ್ರಾಮ್ ಬರ್ತಾ ಇದೆ, ಯಾಕೆ ಇದನ್ನು ನಾನು ನೋಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಏನಿಲ್ಲಿ ಮೋದಿ ಕೇರ್ ಆಪರ್ಚುನಿಟಿ ಅಂದರೆ ನಮ್ಮ ಬ್ಯಾಕ್ ಬೋನೇ ಪ್ರಾಡಕ್ಟ್ಸ್, ಹೌದಲ್ವಾ? ತುಂಬ ಜನ ಗೆಸ್ಟಿಗೆ ಹೇಳಬೇಕಾಗಿರೋದು ಏನಪ್ಪ ವಿಷಯ ಇವತ್ತು ಅಂದರೆ, ನಾವು ಹೊರಗಡೆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾನೆ ಇರ್ತೀವಿ, ಎಷ್ಟೋ ವರ್ಷಗಳಿಂದ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇರ್ತೀವಿ. ಅದರಿಂದ ನನ್ನ ಗ್ರೋತ್ ಅನ್ನೋದು ಇರೋದಿಲ್ಲ. ಯೂಸ್ ಮಾಡ್ತೀನಿ, ನಿಜವಾಗ್ಲೂ ನನಗೆ ಯೂಸ್ ಮಾಡಲೇಬೇಕು. ದಿನನಿತ್ಯ ಪ್ರಾಡಕ್ಟ್ ಒಂದೇ ಅಲ್ಲ, ಪ್ರತಿಯೊಂದು ಪ್ರಾಡಕ್ಟು ಹೊರಗಡೆ ಪರ್ಚೇಸ್ ಮಾಡಲೇಬೇಕು ನಾವು ಜೀವನ ಮಾಡಬೇಕು ಅಂದರೆ. ಆದರೆ ಇಲ್ಲಿ ಮೋದಿ ಕೇರಲ್ಲಿ ಪ್ರಾಡಕ್ಟು ಏನಪ್ಪ ಇದು, ಯಾಕೆ ಮೋದಿ ಕೇರ್ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂದರೆ, ಇದು ಯೂಸ್ ಆ್ಯಂಡ್ ರೆಕಮೆಂಡ್ ಪ್ರಾಡಕ್ಟ್ಸ್. ನಾನು ಯೂಸ್ ಮಾಡಿ ಬೇರೆಯವ್ರಿಗೆ ಹೇಳೋ ಅಂಥ ಪ್ರಾಡಕ್ಟ್ಸ್ ಆಗಿರೋದ್ರಿಂದ, ಯೂಸ್ ಆ್ಯಂಡ್ ರೆಕಮೆಂಡ್ ಇರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಯೂಸ್ ಮಾಡ್ತಾ ಇರೋದಿಲ್ಲಿ. ನಾನು ಅಷ್ಟೇ ಇಲ್ಲಿ ಸುಮಾರು ವರ್ಷಗಳಿಂದ ಪ್ರತಿಯೊಂದು ಪ್ರಾಡಕ್ಟು ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಯೂಸ್ ಮಾಡೋಕ್ಕೋಸ್ಕರನೇ ನಾನಿಲ್ಲಿ ಬಂದಿರೋ ಅಂಥದ್ದು. ಇಲ್ಲಿ ಬಂದು ಯೂಸ್ ಮಾಡ್ತಾ ಮಾಡ್ತಾ ಇಷ್ಟು ಬೆಸ್ಟ್ ಕ್ವಾಲಿಟಿ ಇದೆಯಲ್ಲ, ನಾನು ಬೇರೆಯವ್ರಿಗೆ ಹೇಳ್ಬೋದಲ್ವಾ? ಇಷ್ಟು ಏನಿದ್ರು ನಂಗೆ ಬೆಸ್ಟ್ ಇರೋದನ್ನ ಬೇರೆಯವ್ರಿಗೆ ಹಂಚ್ಕೊಳ್ತಾ ಇರ್ತೀವಲ್ವಾ? ಆ ಥರ ಹಂಚ್ಕೊಳಕ್ಕೆ ಹೋದಾಗ ಇಲ್ಲಿ ಎಲ್ಲ ಇನ್ಕಮ್ಮು ಸಿಗ್ತಾ ಇದೆ, ಪ್ರತಿಯೊಂದು ಫಾರಿನ್ ಟ್ರಿಪ್ಸು ಸಿಗ್ತಾ ಇದೆ, ಪ್ರತಿಯೊಂದು ಸಿಗ್ತಾ ಇದೆ ನನಗೆ ಗೊತ್ತಿಲ್ಲದೆ. ಆ ಥರ ಒಂದು ಬೆಸ್ಟ್ ಆಪರ್ಚುನಿಟಿ ಇವತ್ತು ನಾನು ಶೇರ್ ಮಾಡಬೇಕು ಅಂದ್ಕೊಂಡಿರೋದು. ಎಲ್ಲರಿಗೂ ನನ್ನ ಐಡೆಂಟಿಟಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಪ್ರತಿಯೊಬ್ರು ನಾನು ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಎಲ್ಲರೂ ಇಷ್ಟಪಡ್ತೀರಾ, ಹೌದಲ್ವಾ? ಯಾವುದೇ ಒಂದು ಫಂಕ್ಷನ್ಗೆ ಹೋದರೆ, ಎಕ್ಸಾಂಪಲ್ಗೆ ಫಂಕ್ಷನ್ಗೆ ಹೋದರೆ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಳ್ತೀವ. ತೆಗೆಸ್ಕೊಂಡಾಗ ಇಮಿಡಿಯೇಟ್ ನಾನೇನು ಮಾಡ್ತೀನಿ, ಫೋಟೋನಲ್ಲಿ ನಾನು ಎಲ್ಲಿದ್ದೀನಿ ಅಂತ ನೋಡ್ತೀನಿ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡ್ತೀನಿ, ಹೌದಲ್ವಾ? ಆ ಥರ ಯಾಕೆ ನಾನು ಚೆನ್ನಾಗಿರಬೇಕು ಅಂದರೆ, ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಾನು ಎಲ್ಲೇ ಒಂದು ವರ್ಕಿಗೆ ಹೋಗಲಿ, ಒಬ್ಬರನ್ನ ಮೀಟ್ ಮಾಡಲಿ, ಏನೇ ಒಂದು ಮಾಡಿದಾಗ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಾಗಬೇಕು ಅಂದರೆ ನಾನು ನೀಟಾಗಿರಬೇಕು, ಹೌದಲ್ವಾ ಫ್ರೆಂಡ್ಸ್? ಚಾಟ್ ಮಾಡ್ಬೋದಾ? ಎಸ್ ಆರ್ ನೋ? ಚಾಟ್ ಮಾಡಿ ಎಸ್ ಅಂತ. ಯಾರ್ಯಾರೆಲ್ಲ ಇಲ್ಲಿ ಪ್ರೆಸೆಂಟ್ಸಲ್ಲಿ ಇದ್ದೀರಾ ನೋಡೋಣ, ಚಾಟ್ ಮಾಡ್ಬೋದಾ? ವೆರಿ ಗುಡ್, ಎಲ್ಲರೂ ಎಸ್ ಅಂತ ಚಾಟ್ ಮಾಡ್ಬೋದಾ? ಎಸ್ 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 ಫ್ರೆಂಡ್ಸ್, ನಮ್ಮಲ್ಲಿ ಎಲ್ಲ ಕ್ಯಾಟಗರಿ ಪ್ರಾಡಕ್ಟ್ಸು ಇದೆ. 900+ ಪ್ರಾಡಕ್ಟ್ಸ್ ಇದೆ. ಇಲ್ಲಿ 4000 ಪ್ರಾಡಕ್ಟ್ವರೆಗೂ ಹೋಗೋಂಥದ್ದಿದೆ. ಇಲ್ಲಿ 8 ಪ್ರಾಡಕ್ಟ್ ಸ್ಟಾರ್ಟ್ ಆದರೂ ಸಹ ನಮ್ಮ ಸಮೀರ್ ಮೋದಿ ಸರು ಎಲ್ಲ ಕ್ಯಾಟಗಿರಿನೂ ಕೊಡ್ತಾ 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 ಈಗ ಎಷ್ಟು ಕ್ಯಾಟಗರೀಸ್ನ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾನಿವತ್ತು ಸೆಲೆಕ್ಟ್ ಮಾಡ್ಕೊಂಡಿರೋದು ಗೋಲ್ಡ್ ಫೇಶಿಯಲ್ ಕಿಟ್. ನೋಡ್ತಾ ಇದ್ದೀರಾ? ಯಾಕೆ ಫೇಶಿಯಲ್ ಬೇಕು? ಫೇಶಿಯಲ್ ಯಾಕೆ ಮಾಡ್ಕೋಬೇಕು? ಇದು ಹೆಣ್ಮಕ್ಳಿಗೂ ಆಗುತ್ತೆ, ಗಂಡು ಮಕ್ಳಿಗೂ ಆಗುತ್ತೆ. ಯಾಕೆ ನನಗೆ ಫೇಶಿಯಲ್ ಬೇಕು ಅಂದರೆ, ನನ್ನ ಸ್ಕಿನ್ನು ತುಂಬ ಡೆಸ್ಟ್ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಪೋರ್ಸಲ್ಲೆಲ್ಲ ಡೆಸ್ಟ್ ಹೋಗ್ತಾ ಇರುತ್ತೆ, ಒಳಗಡೆ ನನಗೆ ಇನ್ನರು ಡೆಸ್ಟ್ ಹೋಗ್ತಾ ಇರುತ್ತೆ, ಮತ್ತು ನನ್ನ ಸ್ಕಿನ್ನು ಹಾಳಾಗ್ತಾ ಇರುತ್ತೆ, ಡ್ಯಾಮೇಜ್ ಆಗ್ತಾ ಇರುತ್ತೆ, ಹೌದಾ? ಅದರಿಂದ ನಾನು ಫೇಶಿಯಲ್ ಮಾಡ್ಕೋಬೇಕು. ಫೇಶಿಯಲ್ಲು 15 ಡೇಸ್ ಒನ್ಸು ಮಾಡ್ಕೊಳ್ಳೋದ್ರಿಂದ ತುಂಬ ನನ್ನ ಸ್ಕಿನ್ನು ಚೆನ್ನಾಗಿರುತ್ತೆ. ನನ್ನ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಾವು ಸ್ಟ್ರೋಕ್ಸ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ, ಮತ್ತು ನಾವು ನೋಡೋದಕ್ಕೂ ತುಂಬ ಗ್ಲೋ ಆಗಿ ಕಾಣಿಸ್ತೀವಿ. ಬೇಕಾ ಎಲ್ಲರಿಗೂ? ಎಲ್ಲರಿಗೂ ಬೇಕಾಗಿದೆಯಾ? ಗ್ಲೋ ಸ್ಕಿನ್ ಬೇಕಾ? ಎಸ್ ಅಂತ ಚಾಟ್ ಬಾಕ್ಸಲ್ಲಿ ಹಾಕಿ, ಎಸ್ ಅಂತ ಹಾಕಿ ನೋಡೋಣ. ನೀವು ಪ್ರೆಸೆಂಟ್ಸಲ್ಲಿ ಇದ್ದೀರಾ ಅಂತ ನೋಡ್ಬೇಕು ನಾನು, ಆವಾಗಲೇ ಇಲ್ಲಿ ಯಾರು ಇರ್ತಾರೆ ಹೇಳೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಹೌದಲ್ವಾ? ತುಂಬ ಜನ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ತುಂಬ ಜನ ಇವತ್ತು ಮಿಸ್ ಆಗಿದ್ದಾರೆ. ಆದ್ದರಿಂದ ಎಲ್ಲರೂ ಇನ್ವೈಟ್ ಮಾಡಿ, ಒಂದು ಕಾಲ್ ಮಾಡಿ, ಒಂದು ಮೆಸೇಜ್ ಮಾಡಿ, ನಿಮ್ಮ ನಿಮ್ಮ ಟೀಮ್ ಅವ್ರನ್ನ, ನಿಮ್ಮ ಗೆಸ್ಟು ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಹೋಗಿ. ಆವಾಗ ಇಲ್ಲಿ ಇನ್ನೂ ತುಂಬ ತುಂಬ ಹೆಚ್ಚು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ನೋಡಿ, ಆಲ್ರೆಡಿ ನಾನು ಇದನ್ನು ಯೂಸ್ ಮಾಡಿರೋ ಅಂಥದ್ದು. ನಮ್ಗೆ ಎಷ್ಟು ನೀಟಾಗಿ ಪ್ಯಾಕಿಂಗ್ ಕೊಡ್ತಾರೆ ಅಂದರೆ, ನೀವು ಹೊರಗಡೆ ಹೋಗ್ಬಿಟ್ಟು ಒಂದು ಫೇಶಿಯಲ್ ಮಾಡಿಸ್ಕೋಬೇಕು ಅಂದರೆ, ಗೋಲ್ಡ್ ಫೇಶಿಯಲ್ ಅಂದಾಗ ಮಿನಿಮಮ್ ಬೇಸಿಕ್ ಲೆವೆಲ್ ಅಂದರೂ 2000ಇಂದ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಮಾಡಿಸ್ಕೊಳ್ತಾ ಇರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಒಂದು ಬೆಸ್ಟ್ ಕಿಟ್ಟಲ್ಲಿ ಏನು ಅಂದರೆ 6 ಸ್ಯಾಚೆಟ್ಸ್ ಬರುತ್ತೆ. ಅಲ್ಲಿ 1 2 3 4 5 6 ಅಂತ ನಂಬರ್ಸ್ ಕೂಡ ಕೊಟ್ಬಿಟ್ಟಿರ್ತಾರೆ.
ಇದರಲ್ಲಿ ನಮಗೆ ವಿಟಮಿನ್ ಇ ಇದೆ, ವಿಟಮಿನ್ ಬಿ ಇದೆ, ಮತ್ತು ಅದೇ ಥರ ನಮಗೆ ಗ್ಲಿಸರಿನ್ ಇದೆ, ಪಪಾಯ ಎಕ್ಸ್ಟ್ರಾಕ್ಟ್ ಇಂದ ಮಾಡಿರೋಂಥದ್ದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ಗೋಲ್ಡ್ ಡಸ್ಟ್ ಅಂತ ಇದೆ. ಈ ಗೋಲ್ಡ್ ಡಸ್ಟ್ ಅನ್ನೋದು ನಮ್ಗೆ ಎಷ್ಟು ಇನ್ನ ಗ್ಲೋ ಕೊಡುತ್ತೆ, ಆ ಥರ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದ್ದಾರೆ. ಜಸ್ಟ್ ಸ್ಟ್ರೋಕ್ಸು, ನಾವೇನು ಸಿಂಪಲ್ ಆಗಿ ನಮ್ಗೆ ಯಾರ ಹತ್ರ ಆದರೂ ಮಾಡಿಸ್ಕೋಬೋದು. ಇದನ್ನ ಬ್ಯೂಟಿಷಿಯನ್ಸ್ ಹತ್ರ ನಾನು ಸರ್ವಿಸ್ ಮಾಡಿಸ್ಕೋಬೋದು. ಮಾಡಿಸ್ಕೊಂಡಾಗ ನನಗೆ ಫುಲ್ಲು ರಿಲ್ಯಾಕ್ಸೇಷನ್ ಆಗುತ್ತೆ. ಇವಾಗ ನಾನು ಎಲ್ಲಾದರೂ ಹೋಗಬೇಕು, ಫಂಕ್ಷನ್ ಇದೆ, ಇಮಿಡಿಯೇಟ್ ನಾನು ಫಂಕ್ಷನ್ಗೆ ಹೋಗಬೇಕು ಅಂದಾಗ ಎಲ್ಲೋ ಹೋಗೋಕ್ಕೆ ಟೈಮ್ ಇಲ್ಲ, ಯಾರ ಹತ್ರನೂ ಮಾಡಿಸ್ಕೊಳ್ಳೋಕ್ಕೆ ಬ್ಯೂಟಿಷಿಯನ್ ಸಿಕ್ಕಿಲ್ಲ, ಸೆಲ್ಫ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾವು ಒಂದು ಜಸ್ಟ್ 309 ರೂಪೀಸ್ MRP ಆಗುತ್ತೆ. ಯಾರೆಲ್ಲ ರಿಜಿಸ್ಟರ್ ಆಗಿದ್ದೀರಾ 230 ರೂಪೀಸ್ ಆಗುತ್ತೆ ಅಷ್ಟೇ. ಸಿಂಪಲ್ ಇಷ್ಟು ಅಮೌಂಟಲ್ಲೇ 2 ಸಾರಿ ನಾವೇ ಮಾಡ್ಕೊಂಡ್ರೆ 2 ಟೈಮ್ಸ್ ಆಗುತ್ತೆ. ನಾವು ಬ್ಯೂಟಿಷಿಯನ್ ಹತ್ರ ಮಾಡಿಸ್ಕೊಂಡಾಗ ಅವ್ರನ್ನ ಡೀಪಾಗಿ ಮಸಾಜ್ ಮಾಡೋದ್ರಿಂದ ಅವರು ಫುಲ್ ಪ್ಯಾಕೆಟ್ ಯೂಸ್ ಮಾಡ್ತಾರೆ. ಇದರಲ್ಲಿ ಏನೇನಪ್ಪ ಇರುತ್ತೆ? ಫಸ್ಟ್ ನಮಗೆ ಕ್ಲೆನ್ಸಿಂಗ್, ನಾವು ಕ್ಲೆನ್ಸಿಂಗ್ ಮಾಡ್ಕೋಬೇಕಲ್ವಾ. ಫಸ್ಟ್ ಫೇಸ್ ವಾಶಿಂದ ಹಿಡಿದು ನಮಗೆ ಸ್ಕ್ರಬ್ ಇರುತ್ತೆ, ಅದಾದಮೇಲೆ ಕ್ರೀಮ್ ಇರುತ್ತೆ, ಕ್ರೀಮ್ ಆದಮೇಲೆ ಸಿರಮ್ ಇರುತ್ತೆ, ಲಾಸ್ಟಲ್ಲಿ ಸಿರಮ್ ಬರುತ್ತೆ, ಮತ್ತು ಜೆಲ್ ಬರುತ್ತೆ, ಮತ್ತು ನಮಗೆ ಮಾಸ್ಕ್ ಬರುತ್ತೆ. ಮಾಸ್ಕ್ ಹಾಕ್ಕೊಂಡು ರಿಲ್ಯಾಕ್ಸ್ ಆಗಬೇಕು. ಹೇಗೆ ಇದನ್ನ ಯೂಸ್ ಮಾಡಬೇಕು ಅಂದರೆ, ನಾವು ಕ್ಲೆನ್ಸರ್ನ ಫಸ್ಟು ಸ್ಟ್ರೋಕ್ಸ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು, ಮಾಮೂಲಿ ನಾವು ಫೇಸ್ ವಾಶ್ ಮಾಡೋ ಬದಲಾಗಿ ಒಂದು 5 ಮಿನಿಟ್ಸ್ ಒಂದೊಂದಕ್ಕೂ ಟೈಮ್ ಕೊಟ್ಕೋಬೇಕು. 5 ಮಿನಿಟ್ಸು ನಾನು ಕ್ಲೆನ್ಸರ್ನ ಯೂಸ್ ಮಾಡಿಕೊಂಡು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ನೀಟಾಗಿ ನಮ್ಮ 2 ಲೇಯರ್ಸ್ ಸ್ಕಿನ್ನಲ್ಲಿ ಇರೋಂಥ ಡೆಸ್ಟ್ ಎಲ್ಲ ಕ್ಲೀನ್ ಆಗ್ತಾ ಇರುತ್ತೆ. ಮತ್ತು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ, ತುಂಬ ಜನ ನೋಡ್ಕೋಬೋದು. ಇದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೆ, ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಬರೋದಿಲ್ಲ. ಆ ಥರ ನಾನು ಕೇರ್ ಮಾಡ್ಬೋದು. ಆ ಥರ ಫೇಸ್ ವಾಶ್ ಆದಮೇಲೆ ಇದರಲ್ಲಿ ಸ್ಕ್ರಬ್ ಬರುತ್ತೆ. ಸ್ಕ್ರಬ್ಬು ಅಷ್ಟೇ, ಗ್ರ್ಯಾನ್ಯಲ್ಸ್ ತುಂಬ ಸ್ಮೂತ್ ಆಗಿರುತ್ತೆ, ತುಂಬ ರಫ್ ಇರೋದಿಲ್ಲ. ನಾವು ನೀಟಾಗಿ ವಾಟರ್ನ ಡಿಪ್ ಮಾಡ್ತಾ ಮಾಡ್ತಾ ಸ್ಕ್ರಬ್ಬಿಂಗ್ ಮಾಡ್ಕೋಬೋದು. ಸ್ಕ್ರಬ್ಬಿಂಗು ಅಷ್ಟೇ, ಈ ಥರ ಒಂದು ಮೇಲಿಂದ ಕೆಳಗಿಂದ ಮೇಲ್ವರೆಗೂ ನೆಕ್ವರೆಗೂ ಒಂದು 10 ಟೈಮ್ಸು ಸ್ಟ್ರೋಕ್ಸ್ ಮಾಡಿಕೊಂಡು ನೀಟಾಗಿ ವಾಟರ್ನ ಡಿಪ್ ಮಾಡ್ತಾ 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 ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದು. ಸ್ಕ್ರಬ್ಬಿಂಗ್ ಆದಮೇಲೆ ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಆದಮೇಲೆ ನಮಗೆ ಅಲ್ಲಿ ಕೊಟ್ಟಿರ್ತಾರೆ ಒಂದು ಕ್ರೀಮು. ಸ್ಕ್ರಬ್ಬು ಅಷ್ಟೇ ಒಂದು 7 to 10 ಮಿನಿಟ್ಸ್ ಸಾಕು, ತುಂಬ ಹೊತ್ತು ಸ್ಕ್ರಬ್ಬಿಂಗ್ ಮಾಡೋದು ಬೇಡ. ಪಿಂಪಲ್ಸ್ ಇದ್ರೆ ಮಾಡಬಾರ್ದು. ಈ ಟಿಪ್ಸ್ನ ನೋಡ್ಕೊಳ್ಳಿ. ಯಾರಿಗಾದ್ರೂ ತುಂಬ ಪಿಂಪಲ್ಸ್ ಇದೆ ಅಂದರೆ ಅವರು ಸ್ಕ್ರಬ್ಬಿಂಗ್ ಮಾಡೋದು ಬೇಡ. ಸ್ಕ್ರಬ್ಬಿಂಗ್ ಆದಮೇಲೆ ನಾವು ಫೇಶಿಯಲ್ ಕ್ರೀಮ್ ಬರುತ್ತೆ, ಆ ಕ್ರೀಮ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿರ್ತೀವಿ, ಮತ್ತು ಫಾಸ್ಟಾಗಿ ಮಾಡ್ಕೋಬೋದು. ಅದು ಸ್ಮೂತಾಗಿರುತ್ತೆ. ಸ್ಕಿನ್ನಿಗೆ ಒಂದು ಫುಡ್ ಥರ, ಮಾಯಿಶ್ಚರೈಸರ್ ಥರ ಆಗುತ್ತೆ. ಅದನ್ನು ಫಾಸ್ಟಾಗಿ ನಾವು ಮಸಾಜ್ ಮಾಡಿಕೊಂಡು, ಅದಾದಮೇಲೆ ಅದ್ರ ಮೇಲೇ ಒಂದು ಜೆಲ್ ಬರುತ್ತೆ, ಆ ಜೆಲ್ನ ಅಪ್ಲೈ ಮಾಡಿಕೊಂಡು ಮತ್ತೆ ಅದರಲ್ಲಿ 5 ಮಿನಿಟ್ಸು ಮಸಾಜ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಪ್ಯಾಕ್ ಬರುತ್ತೆ. ಅದು ಆ ಥರ ಈ ಥರ ಸ್ಯಾಚೆಟಲ್ಲೇ ಬರುತ್ತೆ. ಅದನ್ನು ಪ್ಯಾಕ್ ನೀಟಾಗಿ ಕವರ್ ಮಾಡಿಕೊಂಡು, ನೆಕ್ಗೆ ಎಲ್ಲ ಕವರ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ, ಅವಾಗ ಹೆಚ್ಚು ಮಾತಾಡದೆ ನಗೋದು ಅದೆಲ್ಲ ಮಾಡಿದೆ. ಯಾಕೆ ನಗ್ಬಾರ್ದು? ಯಾರೋ ಫ್ರೆಂಡ್ಸ್ ಇದ್ದಾರೆ, ನಗ್ತಾ ಇರ್ಬೋದಾ? ನಗ್ಬಾರ್ದು. ಯಾಕೆಂದರೆ ಇಲ್ಲಿ ನಮಗೆ ಒಂದು ಸ್ಕ್ರ್ಯಾಚಸ್ ಥರ ಆದಾಗ ಅಲ್ಲಿ ಸ್ಕಿನ್ ಟೈಟ್ ಆಗಲ್ಲ. ನಮ್ಮ ಸ್ಕಿನ್ನು ಏಜಿಂಗ್ ಕಮ್ಮಿ ಮಾಡೋದಕ್ಕೋಸ್ಕರ ಒಂದು 10 ಇಯರ್ಸ್ ಹೆಂಗಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತಲ್ವಾ? ಆ ಥರ ಏಜ್ ಕಮ್ಮಿ ಆಗಬೇಕು ಅಂದರೆ ಸ್ಕಿನ್ ಟೈಟ್ ಆಗಿರಬೇಕು. ಟೈಟ್ನಿಂಗೋಸ್ಕರ ನಾವು ಮಾಸ್ಕ್ ಹಾಕ್ಕೊಂಡಾಗ ನೀಟಾಗಿ ಹಾಗೆ ಟೈಟಾಗಿ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ 10 to 15 ಮಿನಿಟ್ಸಲ್ಲಿ ಫುಲ್ ಸ್ಕಿನ್ ಟೈಟ್ ಆದಮೇಲೆ ಮತ್ತೆ ನೀವೇನು ಮಾಡ್ತೀರಾ, ಸ್ವಲ್ಪ ವಾಟರ್ ಹಾಕಿ ಲೂಸ್ ಮಾಡಬೇಕು. ವಾಟರ್ ಹಾಕಿ ಸ್ಮೂತಾಗಿ ಲೂಸ್ ಮಾಡಿ ಒಂದೇ ಸರಿ ರಬ ಅಂತ ವಾಶ್ ಮಾಡಬಾರ್ದು. ಲೂಸ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಮಾಯಿಶ್ಚರೈಸರು, ನಮಗೇನು ಅಂದರೆ ಸಿರಮ್ ಕೊಟ್ಟಿರ್ತಾರೆ, ಆ ಸಿರಮಲ್ಲಿ ಡ್ರಾಪ್ಸ್ನ ಹಾಕ್ಕೊಂಡು ಡ್ಯಾಪ್ ಮಾಡ್ಕೋಬೇಕು. ಈ ಥರ ಡ್ಯಾಪ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿರಿ. ಎಷ್ಟು ಫ್ರೆಶ್ ಅನಿಸುತ್ತೆ ಅಂದರೆ, ಹೊರಗಡೆ ನಾವು ಮಾಡಿಸುವಾಗ ಒಂದು 3 ಡೇಸ್ ಬೇಕು. ಏನಾದರೂ ಫಂಕ್ಷನ್ ಇದೆ ಅಂದರೆ 3 ಡೇಸ್ ಬಿಫೋರೇ ನಾವು ಫೇಶಿಯಲ್ ಮಾಡಿಸಿರ್ಬೇಕು. ಮತ್ತು ಕೆಮಿಕಲ್ ಬೇಸ್ ಇರುತ್ತೆ, ನಮ್ದು ಯಾವುದೇ ಒಂದು ಕೆಮಿಕಲ್ ಇರಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಧೈರ್ಯವಾಗಿ ಎಲ್ಲರೂ ಯೂಸ್ ಮಾಡ್ಬೋದು. ಇಮಿಡಿಯೇಟ್ ಗ್ಲೋ ಕಾಣಿಸುತ್ತೆ.
ಈ ಥರ ಇಮಿಡಿಯೇಟು ನೀವು ಹೇಗಿದ್ರಿ, ಯಾವ ಥರ ಟ್ಯಾನ್ ಇತ್ತು, ಮತ್ತು ಅನ್ಈವನ್ ಸ್ಕಿನ್ ಇರುತ್ತೆ, ಅದೆಲ್ಲ ನೀಟಾಗಿ ಈವನ್ ಸ್ಕಿನ್ ಆಗಿ ನೀಟಾಗಿ ಗ್ಲೋ ಕಾಣಿಸುತ್ತೆ. ಇಮಿಡಿಯೇಟ್ ನೀವು ಮೇಕಪ್ ಸಹ ಮಾಡ್ಕೋಬೋದು. ಅದೇ ನಮ್ಮ ಪ್ರಾಡಕ್ಟ್ನ ಬ್ಯೂಟಿ ಅಂತ ಹೇಳ್ಬೋದು. ಈ ಥರ ಈ ಒಂದು ಪ್ರಾಡಕ್ಟ್ನ ಎಷ್ಟು ಜನ ಇನ್ನು ಯೂಸ್ ಮಾಡ್ತಾ ಇಲ್ಲ? ಹ್ಯಾಂಡ್ ರೈಸ್ ಮಾಡ್ಬೋದಾ? ನಾನಿನ್ನ ಗೋಲ್ಡ್ ಫೇಶಿಯಲ್ ಕಿಟ್ ಯೂಸೇ ಮಾಡಿಲ್ಲ ಅನ್ನೋರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಫಾಸ್ಟಾಗಿ ಹ್ಯಾಂಡ್ ರೈಸ್ ಮಾಡಿ. ಯಾರ್ಯಾರೆಲ್ಲ ಇನ್ನು ಯೂಸೇ ಮಾಡಿಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ವೆರಿ ಗುಡ್. ಗೊತ್ತೇ ಇಲ್ವಾ? ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ವಾ? ಓಕೆ. ಎಸ್ ಫ್ರೆಂಡ್ಸ್, ಹೊರಗಡೆ 2,000 ಕೊಟ್ಟು ನಾನು ಫೇಶಿಯಲ್ ಮಾಡಿಸ್ಕೊಳ್ಳೋಕೆ ಬದಲು ಒಂದ್ಸರಿ ಓಪನ್ ಮಾಡಿದ್ರೆ ಇಬ್ಬರು ನಾವು ಮನೇಲಿ ಮಾಡ್ಕೋಬೋದು. ಅಥವಾ ನಾನು 15 days ಒನ್ಸು ಒಂದು ಕಿಟ್ಟಲ್ಲಿ ನಾನೇ ಮಾಡ್ಕೊಳ್ಳೋದಾದ್ರೆ 2 times ಯೂಸ್ ಮಾಡ್ಬೋದು. ನಾನು ಇದು ಓಪನ್ ಮಾಡಿ ಲಾಸ್ಟ್ ವೀಕ್ ಫಂಕ್ಷನ್ ಇದ್ದಾಗ ಮಾಡಿರೋ ಅಂಥದ್ದು ನೋಡಿ, ಹಾಗೆ ಇಟ್ಟಿದ್ದೀನಿ. ಮತ್ತೆ ಇನ್ನು ಒಂದು 10 days ಆದಮೇಲೆ ಮತ್ತೆ ಮಾಡ್ಕೊಳ್ತೀನಿ. ಈ ಥರ ನಾವು ಕೇರ್ ಮಾಡ್ತಾ ಹೋದರೆ ನನ್ನ ಸ್ಕಿನ್ನನ್ನು ಚೆನ್ನಾಗಿ ಅನ್ಸುತ್ತಾ? ನನ್ನ ಪ್ರಾಡಕ್ಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗತ್ತಾ ಇಲ್ವಾ? ಆಗತ್ತಾ? ಎಸ್ ಅಂತ ಚಾಟ್ ಬಾಕ್ಸಲ್ಲಿ ಹಾಕಿ. ಈಗ ಇಷ್ಟು ಜನ ಯಾರ್ಯಾರೆಲ್ಲ ಯೂಸ್ ಮಾಡಿಲ್ಲ ಅವರೆಲ್ಲ ಯೂಸ್ ಮಾಡ್ಬೋದಾ? ಇಮಿಡಿಯೇಟ್ ನಿಮ್ಮ ಆರ್ಡರಲ್ಲಿ ಹಾಕ್ಕೋಬೋದಾ? ಆರ್ಡರ್ ಮಾಡಿ ಫೇಶಿಯಲ್ನ ಯೂಸ್ ಮಾಡ್ಬೋದಾ? ನನ್ನ ಟೀಮಲ್ಲಿ ಒಬ್ರು ಬ್ಯೂಟಿಷಿಯನ್ನು ಯಾವಾಗ ಈ ಒಂದು ಗೋಲ್ಡ್ ಫೇಶಿಯಲ್ ಕಿಟ್ ಸ್ಟಾರ್ಟ್ ಆಯ್ತೋ ಅವಾಗ್ಲಿಂದ ಅವರು ಇದೇ ಕಿಟ್ಟನ್ನು ಅವರು ತಿಂಗಳಿಗೆ 25-30 ಜನಕ್ಕೆ ಇದೇ ಫೇಶಿಯಲ್ ಕಿಟ್ಟಲ್ಲಿ ಗೋಲ್ಡ್ ಫೇಶಿಯಲ್ ಮಾಡ್ತಾ ಇದ್ದಾರೆ. ಅವರು ಹೇಳಿದಕ್ಕೆ ನನಗಿನ್ನ ಅವಾಗ ಹೊಸದಾಗಿ ಬಂದಾಗ ತುಂಬ ಇಷ್ಟ ಆಗಿದ್ದು, ಬ್ಯೂಟಿಷಿಯನ್ಸ್ಗೆ ಅವರು ಡಾಕ್ಟರ್ ಥರ ಸ್ಕಿನ್ನಿಗೆ. ಅವ್ರು ಹೇಳಿದ್ರು ತುಂಬ ಇಮಿಡಿಯೇಟ್ ಗ್ಲೋ ಇದೆ, ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಬೆಸ್ಟ್ ಇದೆ ಅಂತ ಹೇಳಿ ಅವ್ರ ಹೊರಗಡೆ ಪ್ರಾಡಕ್ಟ್ ಬದಲು ನಮ್ಮ ಪ್ರಾಡಕ್ಟಲ್ಲೇ ಗೋಲ್ಡ್ ಫೇಶಿಯಲ್ ಮಾಡಿಕೊಡ್ತಾ ಇದ್ದಾರೆ. ಅವರು ಕುಮಾರಸ್ವಾಮಿ ಲೇಔಟಲ್ಲಿ ಇದ್ದಾರೆ. ಆ ಒಂದು ನನಗೆ ತುಂಬ ಖುಷಿ ಆಗುತ್ತೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಎಲ್ಲರಿಗೂ ರೆಸ್ಪಾನ್ಸ್ ಮಾಡಿರೋದಕ್ಕೆ. ಎಲ್ಲರಿಗೂ ಹ್ಯಾಂಡ್ ಕ್ಲಿಯರ್ ಮಾಡಿದ್ದೀನಿ. ಈಗ ಅದೇ ಥರ ನಮ್ಮ ಪ್ರಾಡಕ್ಟಲ್ಲಿ ಯಾರು ಸ್ಕ್ರೀನ್ ಟಚ್ ಮಾಡಬೇಡಿ ಯಾರೂ. ಎಸ್ ಫ್ರೆಂಡ್ಸ್, ಅದೇ ಥರ ನಾವಿವಾಗ ನನ್ನ ಸ್ಕಿನ್ನ ನಾನು ಹೇಗೆ ಚೆನ್ನಾಗಿಟ್ಕೋಬೋದು, ಟೈಟ್ನಿಂಗ್ ಆಗಿಟ್ಕೋಬೋದು, ಹೆಂಗಾಗಿ ಕಾಣ್ಬೋದು, ಇದು ಗಂಡು ಮಕ್ಕಳು ಮಾಡ್ಕೋಬೋದು, ಹೆಣ್ಮಕ್ಳು ಮಾಡ್ಕೋಬೋದು. ಅದರಿಂದ ಫ್ಯಾಮ್ಲಿಲಿ 18 years ಆ್ಯಂಡ್ ಅಬೋವ್ ಎಲ್ಲರೂ ಯೂಸ್ ಮಾಡ್ಬೋದು. ಓಕೆನಾ? ಈಗ ಅದೇ ಥರ ಇನ್ನೂ ಹೆಚ್ಚು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಟೀಮ್ಮೇಟ್ ಸುಮಿತ್ರಾ ಬಾಬು ಅವ್ರನ್ನ ಕರಿತಾ ಇದ್ದೀನಿ. ಅವರು ಚಿಕ್ಕ ಮಕ್ಕಳಿಗೆ ತುಂಬ ಆ್ಯಕ್ನಿ ಆಗ್ತಿರುತ್ತೆ, ಪಿಂಪಲ್ಸ್ ಆಗ್ತಿರುತ್ತೆ, ಅದೇ ತುಂಬ ಸ್ಟ್ರೆಸ್ ಆಗ್ತಿರ್ತಾರೆ, ಎಲ್ಗೋಗೋಕ್ಕೂ ಇಷ್ಟ ಆಗಲ್ಲ. ನಾನು ಹೇಗಪ್ಪ ನನ್ನನ್ನು ಕೇರ್ ಮಾಡ್ಕೊಳ್ಳೋದು ಅಂತ ತುಂಬ ಟ್ರೀಟ್ಮೆಂಟ್ಸ್ ಮಾಡ್ಕೊಳ್ತಾ ಇರ್ತಾರೆ. ಆ ಟ್ರೀಟ್ಮೆಂಟ್ಗೆ ಎಷ್ಟು ಸಾವಿರ ಖರ್ಚಾಗಿರುತ್ತೋ, ಲಕ್ಷಗಟ್ಟಲೆ ಖರ್ಚಾಗಿರುತ್ತೋ ಗೊತ್ತಿಲ್ಲ, ಅಷ್ಟು ಖರ್ಚು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಪ್ರಾಡಕ್ಟಲ್ಲಿ ಬೆಸ್ಟ್ ರಿಸಲ್ಟ್ಸ್ ಬಂದು ಅದು ನಮ್ಮ ಟೀಮಲ್ಲಿ ನಾನು ನೋಡಿರೋ ಹಾಗೆ ಯಂಗ್ಸ್ಟರ್ಸು ಇಷ್ಟೊತ್ತಿಗೆ 1 ಕೋಟಿಗಟ್ಟಲೆ ಅಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 1,000 ಜನ ಇದನ್ನು ಯೂಸ್ ಮಾಡ್ತಾ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಆ ಒಂದು ಇನ್ಫಾರ್ಮೇಷನ್ನ ಕ್ಲಿಯರ್ ಆಗಿ ಕೊಡೋದಕ್ಕೆ ನಮ್ಮಲ್ಲೇ ಇದ್ದಂಥ ನನ್ನ ಟೀಮ್ಮೇಟ್ ಸುಮಿತ್ರಾ ಬಾಬು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಓವರ್ ಟು ಸುಮಿತ್ರಾ. ಎಸ್, ಥ್ಯಾಂಕ್ ಯು. ಆಡಿಬಲ್ ಇದೆಯಾ ನನ್ನ ವಾಯ್ಸು? ಎಸ್ ಕೇಳಿಸ್ತಾ ಇದೆಮ್ಮ. ಎಸ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಸೊ ಮಂಜುಳಾ ಮೇಡಮ್ ಹೇಳ್ದಂಗೆ ನಾವು ಫಂಕ್ಷನ್ಸ್ಗೆಲ್ಲ ಹೋಗಬೇಕಾದ್ರೆ ಡೆಫಿನೆಟ್ಲಿ ಫೇಶಿಯಲ್ಸ್ ಎಲ್ಲ ಬೇಕು. ಬಟ್ ಡೇ ಟು ಡೇ ಲೈಫಲ್ಲಿ ನಾವು ಕಾನ್ಫಿಡೆಂಟ್ ಆಗಿರೋಕ್ಕಾಗಿರ್ಬೋದು, ಒಬ್ಬರ ಜೊತೆ ಮಾತಾಡೋಕ್ಕಾಗ್ಬೋದು, ನಮಗೆ ಮೇನ್ ಆಗಿ ಬೇಕಾಗಿರೋದೇ ಆ ಒಂದು ಬ್ಯೂಟಿಫುಲ್ ಸ್ಮೈಲ್ ಮತ್ತು ಕ್ಲಿಯರ್ ಸ್ಕಿನ್. ಯಾರಿಗೇ ಆಗಲಿ ಒಂದು ಇಶ್ಯೂ ಇದ್ದಾಗ ಎವ್ರಿ ಒನ್ ಕ್ರಿಟಿಸೈಸ್ ಅವ್ರು ಜಡ್ಜ್ ಮಾಡ್ತಾರೆ. ನಮ್ಮ ಸ್ಕಿನ್ ಈ ಥರ ಇದೆ, ನಿಮ್ಮ ಸ್ಕಿನ್ ಈ ಥರ ಇದೆ, ಎಲ್ಲೂ ಟ್ರೀಟ್ಮೆಂಟ್ ತಗೋತಿಲ್ವಾ, ಇದೊಂಥರ ಕಾಮನ್ ಇದು. ಸೊ ಅದೇನಾಗ್ತಿರುತ್ತೆ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಿರುತ್ತೆ. ಫೇಶಿಯಲ್ ಏನೋ ಫಂಕ್ಷನ್ ಇದ್ದಾಗೆಲ್ಲ ಮಾಡ್ಕೋಬಹುದು, ಎಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಡೇ ಟು ಡೇ ಲೈಫಲ್ಲಿ ಆಫೀಸಲ್ಲಿ ಆಗಿರ್ಬೋದು, ಎಸ್ಪೆಷಲಿ ಟೀನೇಜರ್ಸ್ಗೆ ಒಂದು ಕಾಲೇಜ್ ಲೈಫ್ ಆಗಿರ್ಬೋದು, ವರ್ಕ್ ಸ್ಪೇಸಲ್ಲಿ ಆಗಿರ್ಬೋದು,
ಎಲ್ಲರೂ ಕಂಪ್ಲೀಟ್ ಆಗಿ ಅದನ್ನೇ ಸ್ಟ್ರೆಸ್ ಔಟ್ ಮಾಡ್ತಾ ಇರ್ತಾರೆ. ಇವಾಗಂತೂ ತುಂಬಾ ಕಾಮನ್ ಪ್ರಾಬ್ಲಮ್ ಆಗೋಗಿದೆ. ಏನದು ಅಂದ್ರೆ ಆಕ್ನಿ, ಪಿಂಪಲ್ಸ್. ಒಂದು ಜಾಸ್ತಿ ರೀಸನ್ಸ್ ಇದೆ. ಕಾಮನ್ ಆಗಿ, ಮೋಸ್ಟ್ ಕಾಮನ್ ಆಗಿ ಬರೋದು ಇವಾಗಿನ ಒಂದು ಪೊಲ್ಯೂಷನ್ ಆಗಿರ್ಬೋದು, ಒಂದು ಸ್ಲೀಪ್ ಸೈಕಲ್ ಆಗಿರ್ಬೋದು, ನೈಟ್ ಶಿಫ್ಟು, ಕೆಲಸಗಳು, ಜಂಕ್ ಫುಡ್ ಆಗಿರ್ಬೋದು, ಪೊಲ್ಯೂಷನ್ನು ಎಲ್ಲ. ನಾವು ಇನ್ನೊಂದು ಮೇನ್ ಆಗಿ ನಾವು ಸ್ಕಿನ್ ಏನ್ ಮೇಂಟೈನ್ ಮಾಡ್ತೀವಲ್ಲ ಅದು, ನಮ್ಮ ಒಂದು ಹೈಜೀನ್ ಹ್ಯಾಬಿಟ್ಸ್ ಇರ್ಬೋದು. ಸಾಕಷ್ಟು ರೀಸನ್ಸ್ ಇರುತ್ತೆ ನಾವು ಒಂದು ಸ್ಕಿನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಆಕ್ನಿ ಬರೋದಕ್ಕೆ. ಸೊ ಆಕ್ನಿ ಹೇಗ್ ಬರುತ್ತೆ ಅಂದ್ರೆ, ಒಂದೇ ನಿಮಿಷ ಸ್ಕ್ರೀನ್ ಶೇರ್ ಮಾಡ್ಬಿಡ್ತೀನಿ. ಸ್ಕ್ರೀನ್ ಕಾಣಿಸ್ತಿದೆಯಲ್ವಾ ಎಲ್ರಿಗೂ? ಓಕೆ, ಎಸ್, ಥ್ಯಾಂಕ್ ಯು. ಸೊ ಆಕ್ನಿ ಬರೋದು ಹೇಗೆ ಅಂದ್ರೆ, 3 ಮೇನ್ ಲೇಯರ್ಸ್ ಇರುತ್ತೆ ಸ್ಕಿನ್ ಅಲ್ಲಿ: ಎಪಿಡರ್ಮಿಸ್, ಡರ್ಮಿಸ್ ಅಂತ, ಹೈಪರ್ಡರ್ಮಿಸ್. ಆಕ್ನಿ ಯಾವ ಲೇಯರ್ ಅಲ್ಲಿ ಆಗುತ್ತೆ ಅಂದ್ರೆ, ಎಪಿಡರ್ಮಿಸ್ ಅಂದ್ರೆ ಮೋಸ್ಟ್ ಔಟರ್ ಮೋಸ್ಟ್ ಲೇಯರ್. ನಮ್ಮ ಒಂದು ಇವಾಗ ಏನ್ ಪೊಲ್ಯೂಷನ್ ಎಲ್ಲ ಒಂದು ಬಂದು ಏನ್ ಸ್ಕಿನ್ ಮೇಲೆ ಕೂರ್ತಿರುತ್ತೆ ಅದು ಔಟರ್ ಲೇಯರ್. ಡರ್ಮಿಸ್ ಲೇಯರ್ ಅಂದ್ರೆ ಮಧ್ಯ ಲೇಯರ್. ಹೈಪೋಡರ್ಮಿಸ್ ಅಂದ್ರೆ ಡೀಪೆಸ್ಟ್ ಲೇಯರ್. ಸೊ ಡರ್ಮಿಸ್ ಲೇಯರ್ ಅಲ್ಲಿ ನಮಗೆ ಒಂದು ಪಿಂಪಲ್ಸ್ ಆಗುತ್ತೆ. ಏನಕ್ಕಾಗುತ್ತೆ? ನಾನು ಅವಾಗಲೇ ಹೇಳಿದ್ನಲ್ಲ, ಅನ್ಹೈಜೀನಿಕ್ ಹ್ಯಾಬಿಟ್ಸ್ ಆಗಿರ್ಬೋದು, ಪೊಲ್ಯೂಷನ್, ನಮ್ಮ ಮೇಜರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಗಟ್ ಹೆಲ್ತ್ ಆಗಿರ್ಬೋದು, ಫುಡ್ ಸೈಕಲ್ ಆಗಿರ್ಬೋದು, ನಾವೇನ್ ತಿಂತೀವಿ, ಯಾವ ಟೈಮಲ್ಲಿ ತಿಂತೀವಿ, ಡೈಜೆಷನ್ ಇಶ್ಯೂಸ್ ಆಗಿರ್ಬೋದು. ಸೊ ಈ ತರದೆಲ್ಲ ಕಾರಣಗಳಿಂದ ಡರ್ಮಿಸ್ ಲೇಯರ್ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಸೊ ಹೇಗಾಗುತ್ತೆ? ಸ್ವೆಟ್ ಗ್ಲ್ಯಾಂಡ್ಸ್ ಆಗಿರ್ಬೋದು, ಈ ಡೆಡ್ ಸ್ಕಿನ್ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಇದೆಲ್ಲ ಮಿಕ್ಸಪ್ ಆಗಿ ನಮ್ಮ ಒಂದು ಸ್ಕಿನ್ ಅಲ್ಲಿ ಪಿಂಪಲ್ಸ್ ಕಾಸ್ ಆಗುತ್ತೆ. ಸೊ ಪಿಂಪಲ್ಸ್ ಕಾಸ್ ಆಗುತ್ತೆ, ಇದೆಲ್ಲ ಗೊತ್ತಿದೆ. ಸೊ ಅದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ, ನಮ್ಮ ಒಂದು ಮೋದಿಕೇರಲ್ಲಿ ಈ ತರ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಇದೆ ನಮ್ಮ ಒಂದು ಆಕ್ನಿನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ವೆರಿ ಫಸ್ಟ್ ಪ್ರಾಡಕ್ಟ್, ನಾವು ಎದ್ದಿದ ತಕ್ಷಣ ಫೇಸ್ ವಾಶ್ ಮಾಡ್ತೀವಿ. ಸೊ ಫೇಸ್ ವಾಶ್ ಯಾವ್ದ್ರಲ್ಲಿ ಮಾಡ್ಬೇಕು, ಎಸ್ಪೆಷಲಿ ಆಕ್ನಿ ಇರೋರಂದ್ರೆ ಈ ಕ್ಲೆನ್ಸಿಂಗ್ ಜೆಲ್. ಏನು ಕ್ಲೆನ್ಸಿಂಗ್ ಜೆಲ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಆಕ್ನಿ ಅವ್ರಿಗೆ ಅಂದ್ರೆ, ಇದರಲ್ಲಿ ಏಪ್ರಿಕಾಟ್ ಮತ್ತೆ ಟೀ ಟ್ರೀ ಆಯಿಲ್ ಇದೆ. ಏಪ್ರಿಕಾಟ್ ಆಕ್ನಿ ಅವ್ರಿಗೆ, ಆಕ್ನಿ ಇರೋದ್ರಿಂದ ಸ್ಕಿನ್ ತುಂಬಾ ಡ್ರೈ ಮಾಡ್ತಿರುತ್ತೆ. ಪೋರ್ಸ್ ಆಗಿರ್ಬೋದು, ಪಸ್ ಸರೌಂಡಿಂಗ್ಸ್ ಆಗಿರ್ಬೋದು, ಸ್ಕಿನ್ ತುಂಬಾ ಡ್ರೈ ಆಗ್ತಿರುತ್ತೆ. ಸೊ ಈ ಏಪ್ರಿಕಾಟ್ ಇರೋದ್ರಿಂದ ಕಂಪ್ಲೀಟ್ ಆಗಿ ನಮ್ಮ ಸ್ಕಿನ್ ಸಾಫ್ಟ್ ಮಾಡುತ್ತೆ. ಟೀ ಟ್ರೀ ಆಯಿಲ್ ಏನ್ ಬೆನಿಫಿಟ್ ಅಂದ್ರೆ, ಅದ್ರದ್ದು ಗುಣ ಇರೋದೇ ಒಂದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್. ಸೊ ನಾನು ಹೇಳ್ದಂಗೆ ಈ ತರ ಪೊಲ್ಯೂಷನ್ ಎಲ್ಲ ಆಗ್ತಿರ್ಬೇಕಾದ್ರೆ ಸ್ಕಿನ್ ಹಾಳಾಗ್ತಿರುತ್ತೆ. ಸೊ ಈ ಟೀ ಟ್ರೀ ಆಯಿಲ್ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ. ಯಾವ ತರ ಯೂಸ್ ಮಾಡ್ಬೋದು ಇದನ್ನ? ಬೆಳಿಗ್ಗೆ ಮತ್ತೆ ರಾತ್ರಿ. ಸೊ ಎದ್ದಿದ ತಕ್ಷಣ ನಾವು ಫೇಸ್ ವಾಶ್ ಮಾಡ್ತೀವಲ್ಲ, ಅದೇ ತರ ಮಲ್ಗಕ್ಕಿಂತ ಮುಂಚೆನೂ ಮಾಡಿದಾಗ ಆ ಏನ್ ಡೇ ಅಲ್ಲೆಲ್ಲ ಕಂಪ್ಲೀಟ್ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗಿರುತ್ತೆ, ನೈಟ್ ಅಲ್ಲಿ ಅದನ್ನ ಒಂದ್ಸರಿ ರಿಮೂವ್ ಮಾಡಿ ಆಮೇಲೆ ಮಲಗಿದಾಗ ಆದಷ್ಟು ಅವತ್ತಿಂದು ಅವತ್ತು ಬ್ಯಾಕ್ಟೀರಿಯಾಸ್ ಎಲ್ಲ ಕ್ಲಿಯರ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು 3-in-1 ಟೋನರ್ ಅಂತ. ಸೊ ಕ್ಲೆನ್ಸಿಂಗ್ ಆಗಿದ ತಕ್ಷಣ ಟೋನರ್ ಮಾಡ್ಕೋಬೇಕು. ಏನಕ್ಕೆ ಟೋನರ್ ಮಾಡ್ಕೋಬೇಕು? ಕ್ಲೆನ್ಸಿಂಗ್ ಮಾಡಿದಾಗ ಫಸ್ಟ್ ಲೇಯರ್ ಆಫ್ ಬ್ಯಾಕ್ಟೀರಿಯಾಸ್ ಎಲ್ಲ ಹೊಟ್ಟೋಗಿರುತ್ತೆ. ಸೆಕೆಂಡ್ ಲೇಯರ್ ಕಂಪ್ಲೀಟ್ ಇನ್ನೂ ಎಕ್ಸ್ಟ್ರಾ ಆಗಿ ಜರ್ಮ್ಸ್ ಎಲ್ಲ ತೆಗಿಬೇಕು ಅಂದಾಗ ಈ ಟೋನರ್ ತುಂಬಾನೇ ಹೆಲ್ಪ್ ಆಗುತ್ತೆ. ಒಂದು ಮ್ಯಾಜಿಕಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು. ಏನಕ್ಕಂದ್ರೆ ಇದರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ಸ್ ಇದೆ, ಕ್ಯಾಮೊಮೈಲ್ ಎಕ್ಸ್ಟ್ರಾಕ್ಟ್ ಇದೆ. ಗ್ರೀನ್ ಟೀ ಏನ್ ಮಾಡುತ್ತೆ, ನಮ್ಮ ಒಂದು ಏನು ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ರಿಫ್ರೆಶ್ ಮಾಡುತ್ತೆ ಸ್ಕಿನ್ ಇನ್ಸ್ಟೆಂಟ್ ಆಗಿ. ಕ್ಯಾಮೊಮೈಲ್ ಎಕ್ಸ್ಟ್ರಾಕ್ಟ್ ನಮ್ಮ ಸ್ಕಿನ್ ಸಾಫ್ಟ್ ಮಾಡುತ್ತೆ. ಸೊ ಈ ಎರಡು ಮೇನ್ ಇಂಗ್ರೀಡಿಯೆಂಟ್ಸ್ ಇಂದ ಈ 3-in-1 ಟೋನರ್ನ ನಾವು ಬೆಳಿಗ್ಗೆ ಮತ್ತೆ ರಾತ್ರಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಫೇರ್ನೆಸ್ ಜೆಲ್ ಅಂತ. ಡೇ ಟೈಮಲ್ಲಿ ಇದನ್ನ ಆದಷ್ಟು ಡೇ ಟೈಮಲ್ಲೇ ಯೂಸ್ ಮಾಡಿ. ಏನಕ್ಕಂದ್ರೆ ಇದರಲ್ಲಿ SPF 14 ಕಂಟೆಂಟ್ ಇದೆ. ಇದು ಲಿಕರೈಸ್ ಮತ್ತೆ ಆಲೋವೆರಾ. ಆಲೋವೆರಾ ನಮ್ಗೆಲ್ಲರಿಗೂ ಗೊತ್ತಿದೆ, ಮಲ್ಟಿಪರ್ಪಸ್ ಅಂತ. ಸ್ಕಿನ್ಗೆ ಆಗಿರ್ಬೋದು, ಹೇರ್ಗೆ ಆಗಿರ್ಬೋದು. ಈ ಪ್ರಾಸೆಸ್ಡ್ ಆಲೋವೆರಾ ಇರೋದ್ರಿಂದ ಈವನ್ ಸೆನ್ಸಿಟಿವ್ ಸ್ಕಿನ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆಲೋವೆರಾ ಜೆಲ್. ಲಿಕರೈಸ್ ನಾನು ಹೇಳ್ದಂಗೆ ಅದೇ ತರ ಸಾಫ್ಟ್ ಆಗಿ ಇಟ್ಟಿರುತ್ತೆ. SPF 14 ಇರೋದ್ರಿಂದ ನೀವು ಇದನ್ನ ಡೇ ಟೈಮಲ್ಲಿ ಹಾಕೊಂಡು ಹೊರಗಡೆ ಹೋಗ್ಬೇಕಂದ್ರೆ 15 ಮಿನಿಟ್ಸ್ ವೆಯ್ಟ್ ಮಾಡಿ. ಏನಕ್ಕಂದ್ರೆ ಡೈರೆಕ್ಟ್ ಸನ್ಲೈಟ್ ನಮ್ಮ ಫೇಸ್ ಮೇಲೆ ಬೀಳಬಾರ್ದು, ಅದು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಸ್ವಲ್ಪ ರಿಯಾಕ್ಟ್ ಆಗುತ್ತೆ. ಸೊ ಫೇಸ್ ವಾಶ್ ಮಾಡ್ಕೋಬೇಕು, ಟೋನರ್ ಹಾಕೋಬೇಕು, ಈ ಫೇರ್ನೆಸ್ ಜೆಲ್ ಹಾಕೋಬೇಕು. ನೆಕ್ಸ್ಟ್ ವೀಕ್ಲಿಗೆ ನೀವು ಫೇಸ್ ಪ್ಯಾಕ್ ಯೂಸ್ ಮಾಡ್ಕೋಬಹುದು. ಫೇಸ್ ಪ್ಯಾಕ್ ಏನಕ್ಕೆ? ನಾವು ಡೈಲಿ ಕ್ಲೆನ್ಸಿಂಗ್ ಮಾಡ್ಕೋತೀವಿ, ಟೋನರು, ಆಲೋವೆರಾ ಜೆಲ್ಲು ಎಲ್ಲ ಯೂಸ್ ಮಾಡ್ತಿರ್ತೀವಿ. ವೀಕ್ಲಿ ಇದನ್ನ ಯಾಕೆ ಹಾಕೋಬೇಕಂದ್ರೆ ಮೇಂಟೆನೆನ್ಸ್ಗೋಸ್ಕರ. ಇದು ನೀಮ್ ಪ್ಯಾಕ್ ಅಂತ. ನೀಮ್ ಪ್ಯಾಕ್ ಮತ್ತೆ ನೀಮ್ ಅಂಡ್ ರೋಸ್ಮೆರಿ. ಇದ್ರಲ್ಲಿ ನೀಮ್ ಇರೋದ್ರಿಂದ ನಮ್ಗೆಲ್ಲರಿಗೂ ಗೊತ್ತು ನೀಮ್ ಎಷ್ಟು ಒಳ್ಳೇದು ಸ್ಕಿನ್ಗಂತ.
ನಮ್ಮ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ನೀಮ್ ತುಂಬಾ ಹೆಲ್ಪ್ ಮಾಡುತ್ತೆ. ರೋಸ್ಮೆರಿಯಿಂದ ನಮ್ಗೆ ಏನು ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಸ್ಕಿನ್ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡುತ್ತೆ, ಸ್ಕಿನ್ ಟೈಟ್ ಮಾಡುತ್ತೆ. ಇದರಲ್ಲಿ ಬ್ರಾಹ್ಮಿ ಕೂಡ ಇರುತ್ತೆ, ಅದು ಕೂಡ ಸ್ಕಿನ್ ಅನ್ನ ಟೈಟ್ ಮಾಡುತ್ತೆ. ಆ ಪೋರ್ಸ್ ಎಲ್ಲ ಏನ್ ಓಪನ್ ಆಗ್ತಿರುತ್ತೆ ಪೊಲ್ಯೂಷನ್ ಇಂದ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ನೀಮ್ ಪ್ಯಾಕ್ ನ ಹೇಗೆ ಯೂಸ್ ಮಾಡೋದು? ಈ ಒಂದು ಟೀ ಟ್ರೀ ಆಯಿಲ್ ಮತ್ತೆ ನೀಮ್ ಫೇಸ್ ಪ್ಯಾಕ್ ನ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಹೇಗೆ? ನೀವು ವೀಕ್ಲಿ ಯೂಸ್ ಮಾಡಬೇಕಾದ್ರೆ ಫೇಸ್ ವಾಶ್ ಮಾಡಿಕೊಂಡು ಟೋನರ್ ಮಾಡಿಕೊಂಡು ಒಂದು 2 to 3 drops ಆಫ್ ಟೀ ಟ್ರೀ ಆಯಿಲ್ ಮತ್ತೆ ಒಂದು ಕಾಯಿನ್ ಸೈಜ್ ಅಷ್ಟು ಫೇಸ್ ಪ್ಯಾಕ್ ನ ನೀವೆರಡನ್ನೂ ಮಿಕ್ಸ್ ಮಾಡ್ಕೋಬಹುದು. ನಿಮಗೆ ಆಪ್ಷನಲ್ ಎರಡ್ ತರ ಯೂಸ್ ಮಾಡಬಹುದು. ಒಂದು, ಎಲ್ಲಿ ಪಿಂಪಲ್ ಆಗಿದೆ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಂಡು ಒಂದು 15 to 20 minutes ಡ್ರೈ ಆಗೋವರೆಗೂ ಅದನ್ನ ವೆಯ್ಟ್ ಮಾಡಿ ಆಮೇಲೆ ವಾಶ್ ಮಾಡ್ಬೋದು. ಇಲ್ಲ ನೀವು ಜನರಲ್ ಆಗಿ ಮೇಂಟೆನೆನ್ಸ್ಗೆ ಎಂಟೈರ್ ಫೇಸ್ ಅಂಡ್ ನೆಕ್ಗೂ ಹಾಕೊಂಡು ಒಂದು 20 minutes ಕಂಪ್ಲೀಟ್ ಡ್ರೈ ಆಗೋವರೆಗೂ ಅದನ್ನ ಬಿಟ್ಟು ಆಮೇಲೆ ಲೂಕ್ ವಾರ್ಮ್ ವಾಟರ್ ಆರ್ ಕೋಲ್ಡ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಬಿಡಿ. ಹಾಟ್ ವಾಟರ್ಗೆ ಹೋಗ್ಬೇಡಿ, ಎಸ್ಪೆಷಲಿ ಆಕ್ನಿ ಅವ್ರು ಇರೋರು. ಏನಕ್ಕಂದ್ರೆ ಅದು ಸ್ಕಿನ್ ಮೇಲೆ ರೆಡ್ನೆಸ್ ಕಾಸ್ ಮಾಡುತ್ತೆ. ಬಿಸಿ ನೀರು, ಆಕ್ನಿ ಇರೋರು ಆದಷ್ಟು ಲ್ಯೂಕ್ ವಾರ್ಮ್ ವಾಟರ್ ಅಂದ್ರೆ ಬೆಚ್ಚಗಿರೋ ನೀರು ಅಥವಾ ಕೋಲ್ಡ್ ವಾಟರ್ ಯೂಸ್ ಮಾಡಿ. ಸೊ ಇದೆಲ್ಲ ನೀವು ನೋಡಿದ್ರೆ ಇವಾಗೆಲ್ಲ ನಾನು ಹೇಳಿರೋದು ಎಕ್ಸ್ಟರ್ನಲ್ ಪ್ರಾಡಕ್ಟ್ಸ್, ಫೇಸ್ ವಾಶು, ಟೋನರು, SPF 14, ಆಲೋವೆರಾ ಜೆಲ್ ಆಗಿರ್ಬೋದು, ವೀಕ್ಲಿ ಮೇಂಟೆನೆನ್ಸ್. ಜಸ್ಟ್ ಎಕ್ಸ್ಟರ್ನಲ್ ಮಾಡಿದ್ರೆ ಸಾಲತ್ತಾ? ಇಲ್ಲ, ನಾವು ಇಂಟರ್ನಲ್ಲಿ ಕೂಡ ನೋಡ್ಕೋಬೇಕು. ಇಂಟರ್ನಲ್ಲಿ ಹೇಗೆ ನೋಡ್ಕೊಳ್ಳೋದು? ನಮ್ಮ ಒಂದು ವೆಲ್ನೆಸ್ ಸಪ್ಲಿಮೆಂಟ್ಸ್ ಇಂದ. ಬಿಗ್ಗೆಸ್ಟ್ ಮಿರಾಕ್ಯುಲಸ್ ಪ್ರಾಡಕ್ಟ್ ಇದು ಡಿಟಾಕ್ಸ್ ಅಂತ. ನೀವು ಹೆಸರಲ್ಲೇ ನೋಡ್ಬೋದು, ಕ್ಲೆನ್ಸಿಂಗ್ ಅಂತ ಡಿಟಾಕ್ಸಿಫಿಕೇಶನ್ ಇದೆ. ಸೊ ನಾನು ಹೇಳ್ದಾಗ್ಲೇ ಆಕ್ನಿ ಕಾಸ್ ಆಗೋದಕ್ಕೆ, ಹೆಲ್ತ್ ಹಾಳಾಗೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಸೊ ಈ ಒಂದು ಪ್ರಾಡಕ್ಟ್ ಏನ್ ಮಾಡುತ್ತಂದ್ರೆ ನಮ್ಮ ಒಂದು ಬಾಡಿಯಲ್ಲಿ ಏನ್ ಟಾಕ್ಸಿನ್ಸ್ ಫಾರ್ಮ್ ಆಗ್ತಿರುತ್ತೆ ಅದನ್ನ ಎಲ್ಲ ಹೊರಗಾಗ್ತಾ ಇರುತ್ತೆ. ಇದನ್ನ ಹೇಗೆ ತಗೋಬೇಕು? ನಾವು ಬೆಳಿಗ್ಗೆ ಒಂದು, ರಾತ್ರಿ ಒಂದು, ಬಿಫೋರ್ ಫುಡ್ ತಗೋಬೇಕು. ಅಟ್ಲೀಸ್ಟ್ ಮಿನಿಮಮ್ 30 to 40 minutes ಮುಂಚೆ ತಗೊಳ್ಳಿ, ಒಂದು ಗ್ಲಾಸ್ ಆಫ್ ವಾಟರ್ ಜೊತೆ. ಇದೇನ್ ಮಾಡುತ್ತಂದ್ರೆ ಮೇನ್ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಗಟ್ ಹೆಲ್ತ್ ಮತ್ತೆ ಲಿವರ್ ಕ್ಲೆನ್ಸ್ ಮಾಡುತ್ತೆ. ಲಿವರ್ ನಮ್ಮ ಬಾಡಿಯ ಕೆಮಿಕಲ್ ಫ್ಯಾಕ್ಟ್ರಿ ಅಂತಾರೆ. ಸೊ ಮೇನ್ ಫಂಕ್ಷನಿಂಗ್ ಅಲ್ಲೇ ಆಗೋದು. ಸೊ ಅದು ಮತ್ತೆ ಗಟ್ ಹೆಲ್ತ್, ಲಿವರ್ ಎಲ್ಲ ಚೆನ್ನಾಗಿದೆ ಅಂದ್ರೆ ಬ್ಲಡ್ ಫಂಕ್ಷನಿಂಗ್ ಆಗಿರ್ಬೋದು, ಆಮೇಲೆ ಗಟ್ ಹೆಲ್ತ್ ಆಗಿರ್ಬೋದು, ಡೈಜೆಷನ್ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಡಿಟಾಕ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಅಂದ್ರೆ ಆಲೋವೆರಾ ಜ್ಯೂಸ್. ಸೊ ಎಲ್ರಿಗೂ ಗೊತ್ತು, ಆಲೋವೆರಾ ನ್ಯಾಚುರಲ್ ಆಗಿ ನಾವು ಹೇರ್ಸ್ಗೆ ಫೇಸ್ಗೆ ಅಪ್ಲೈ ಮಾಡ್ತಾ ಇರ್ತೀವಿ. ಸೊ ಇದನ್ನ ಇಂಟೇಕ್ ಮಾಡೋದ್ರಿಂದ ಇದು ಕಂಪ್ಲೀಟ್ ಆಗಿ ಪ್ರಾಸೆಸ್ ಆಗಿರುತ್ತೆ. ಸೊ ಯಾರೇ ಆಗ್ಲಿ ಇದನ್ನ ಆರಾಮಾಗಿ ತಗೋಬಹುದು. ಇವನ್ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಆರಾಮಾಗಿ ತಗೋಬಹುದು ಇದರಲ್ಲಿ ಒಂದು ಮೆಷರಿಂಗ್ ಕಪ್ ಕೊಟ್ಟಿರ್ತಾರೆ. ಅದರಲ್ಲಿ ಅಪ್ರಾಕ್ಸಿಮೇಟ್ 20 ml ಅಷ್ಟು ಡೈಲಿ ನೀವು ಒಂದು ಗ್ಲಾಸ್ ಆಫ್ ವಾಟರ್ಗೆ ಆ 20 ml ಮಿಕ್ಸ್ ಮಾಡ್ಕೋಬಹುದು ನಿಮ್ಗಾಗತ್ತಂದ್ರೆ. ಇಲ್ಲ ಆ 20 ml ತಗೊಂಡು 1 to 2 glasses ಅಷ್ಟು ನೀರು ಕುಡಿಬೇಕು. ಸೊ ಇದು ಕೂಡ ಅಷ್ಟೇ, ಬೆಳಿಗ್ಗೆ ಅಂಡ್ ರಾತ್ರಿ ಬಿಫೋರ್ ಫುಡ್ 30 minutes to 40 minutes ಬಿಫೋರ್ ಕುಡಿಬೇಕು. ಅಂಡ್ ಈ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಎಂಟೈರ್ ಡೇ ಅಲ್ಲಿ ನಾವು ವಾಟರ್ನ ಅಡಿಕ್ವೇಟ್ ಅಮೌಂಟ್ ಅಲ್ಲಿ ತಗೋಬೇಕು. ಏನಕ್ಕಂದ್ರೆ ಈ ಸಪ್ಲಿಮೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಅದ್ರ ಕೆಲಸ ಮಾಡ್ಬೇಕು. ನಮ್ಮ ಒಂದು ಬಾಡಿಯಲ್ಲಿ ಏನಾಗುತ್ತೆ, ಈ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆದಾಗ ನಮ್ಮ ಒಂದು ಸ್ಕಿನ್ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇದೆ, ಎಸ್ಪೆಷಲಿ ಸೆನ್ಸಿಟಿವ್ ಅವ್ರಿಗೆ. ನಾರ್ಮಲ್ ಅವ್ರಿಗೆ ಅಂತ ಏನ್ ಎಫೆಕ್ಟ್ ಆಗಲ್ಲ, ಬಟ್ ಸ್ಟಿಲ್ ವಾಟರ್ ಇಂಟೇಕ್ ತುಂಬಾ ಜಾಸ್ತಿ ಇರಬೇಕು. ಸೊ ಆಕ್ನಿ ಇರೋರು ಡಿಟಾಕ್ಸ್ ಮತ್ತೆ ಆಲೋವೆರಾ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಇವಾಗ ಒನ್ ಆಫ್ ದಿ ಜಸ್ಟ್ ಒಂದು ಫೋಟೋ ಹೇಳ್ತಿರೋದು. ಈ ತರ ಪಿಂಪಲ್ ಟ್ರೀಟ್ಮೆಂಟ್ ಅಂತಾನೆ ಈ ಕಿಟ್ ನ ಯೂಸ್ ಮಾಡಬಹುದು. ಕ್ಲೆನ್ಸಿಂಗ್ ಜೆಲ್ಲು, ಟೋನರು, ನೀಮ್ ಫೇಸ್ ಪ್ಯಾಕು ಮತ್ತೆ ಟೀ ಟ್ರೀ ಆಯಿಲ್, ಫೇರ್ನೆಸ್ ಜೆಲ್ಲು, ಡಿಟಾಕ್ಸ್ ಮತ್ತೆ ಆಲೋವೆರಾ ಜ್ಯೂಸ್. ಇದನ್ನ ಒಂದು ಆಕ್ನಿ ಕಿಟ್ ಅಥವಾ ಪಿಂಪಲ್ ಟ್ರೀಟ್ಮೆಂಟ್ ಅಂತಾನೆ ಕರೀತಾರೆ. ಸೊ ಎಲ್ರಿಗೂ ಬರ್ತಿರುತ್ತೆ ಇದು. ಈ ಕಿಟ್ ಸ್ಪೆಷಲಿ ಕಾಂಬಿನೇಷನ್ ಆಯಿಲಿ ಸ್ಕಿನ್ ಟೈಪ್ ಅವರು ಹಾಕೋಬಹುದು. ಡ್ರೈ ಸ್ಕಿನ್ ಅವ್ರಿಗೆ ಪ್ರಾಡಕ್ಟ್ಸ್, ಬಟ್ ನೀಮ್ ಫೇಸ್ ಪ್ಯಾಕು, ಟೀ ಟ್ರೀ ಆಯಿಲ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಫಾರ್ ಆಕ್ನಿ. ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಡೌಟ್ಸ್ ಏನಾದ್ರು ಇದೆಯಾ? ಸುಮಿತ್ರಾ, ಲಾಸ್ಟ್ ಅಲ್ಲಿ ತಗೊಳ್ಳೋಣ. ಹಾ, ಕ್ವಶನ್ಸ್ ಲಾಸ್ಟ್ ಅಲ್ಲಿ ತಗೊಳ್ಳೋಣ. ಯಾ, ಓಕೆ, ಶೋರ್. ಎಸ್ ಫ್ರೆಂಡ್ಸ್, ಎಕ್ಸಲೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಲ್ಲ ಪ್ರಾಡಕ್ಟ್ ಇನ್ಫಾರ್ಮೇಶನ್ನು
ಬೆಸ್ಟ್ ಆಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅನ್ಕೊಂಡಿದ್ದೀನಿ. ಇದು ರಿಯಲಿ ಫ್ರೆಂಡ್ಸ್, ಇಂಥ ಒಂದು ಅದ್ಭುತ ಪ್ರಾಡಕ್ಟ್ಸು ನಮ್ಮಲ್ಲಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಸಮೀರ್ ಮೋದಿ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ತುಂಬಾ ಹೆಣ್ಮಕ್ಳು, ಗಂಡ್ಮಕ್ಳು, ಯಂಗ್ಸ್ಟರ್ಸು, ತುಂಬಾ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ, ಜಾಬಲ್ಲಿ ಇರೋರ್ಗೆ 30 ಇಯರ್ಸ್ ವರ್ಗು ಆಕ್ನಿ ಆಗ್ತಾನೆ ಇರುತ್ತೆ. ಕೆಲವ್ರಿಗೆ ಏಜ್ ಆದ್ಮೇಲೂ ಆಕ್ನಿ ಆಗ್ತಿರುತ್ತೆ. ಇಂಥ ಒಂದು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ನಮ್ಮಲ್ಲಿರೋದು ನಮ್ಮ ಅದೃಷ್ಟ. ನಾನು ಅವಾಗ್ಲೇ ಹೇಳ್ದಂಗೆ ನಮ್ಮಲ್ಲಿ ಯಂಗ್ಸ್ಟರ್ ಟೀಮ್ ಇದೆ. ಅವರು ಮಂತ್ಲಿ 2 lakhs 3 lakhs ಅಷ್ಟು ಆಕ್ನಿ ಕಿಟ್ಟೆ ಕೊಡ್ತಾ ಇರ್ತಾರೆ. ಅಷ್ಟು ಬೆಸ್ಟ್ ರಿಸಲ್ಟ್ಸ್ ಇದೆ ಫ್ರೆಂಡ್ಸ್. ನೀವು ಅವರ ಸ್ಕಿನ್ ಟೈಪ್ ತಿಳ್ಕೊಂಡು ಯಾವ ಪ್ರಾಡಕ್ಟ್ ರೆಕಮೆಂಡ್ ಮಾಡಬೇಕು, ನಿಮ್ಮ ಮೆಂಟರ್ಸ್ನ ಕೇಳಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ಹೆಚ್ಚು ಜನಕ್ಕೆ ರೀಚ್ ಮಾಡಿ ಅವರೆಲ್ಲರೂ ಹೆಲ್ದಿ ಆಗಿರೋದಕ್ಕೆ ನಮ್ಮ ಒಂದು ಪ್ರಾಡಕ್ಟ್ನ ಕೊಡೋಕ್ಕೆ ನಾವು ಸ್ಟ್ಯಾಂಡ್ ತಗೋಬೇಕು. ಮತ್ತೆ ನಮ್ಮ ಮನೆಗಳಲ್ಲೇ ಮಕ್ಕಳಿರ್ತಾರೆ, ಅವ್ರಿಗೂ ಸಹ ಇದನ್ನು ಯೂಸ್ ಮಾಡಿ. ಈಗ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಎಷ್ಟು ಜನಕ್ಕೆ ಇದು ಇವತ್ತೇ ಹೊಸದಾಗಿ ಗೊತ್ತಾಯ್ತು, ಈ ಒಂದು ಇನ್ಫಾರ್ಮೇಶನ್ ನಾನು ಇವತ್ತೇ ತಿಳ್ಕೊಂಡಿದ್ದು ಅನ್ನೋರು ಹ್ಯಾಂಡ್ ರೈಸ್ ಮಾಡ್ಬೋದಾ? ಈ ಪ್ರಾಡಕ್ಟ್ಗಳ ಬಗ್ಗೆ ಡೀಪ್ ನಾಲೆಡ್ಜ್ ಗೊತ್ತಿರಲಿಲ್ಲ, ಇವತ್ತು ನನಗೆ ಅರ್ಥ ಆಯ್ತು ಅಂತ. ಎಸ್, ವೆರಿ ಗುಡ್, ವೆರಿ ಗುಡ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಇಂಥ ಒಂದು ನಮಗೆ ಕಂಪನಿ ಕಡೆಯಿಂದ ಇಂಥ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋದ್ರಿಂದ ಹೆಚ್ಚು ಜನಕ್ಕೆ ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅದಕ್ಕೆ ನಾನು ಮಂಜುನಾಥ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಸ್, ಲಾಸ್ಟ್ ಅಲ್ಲಿ ಕ್ವಶನ್ಸ್ ಇದ್ರೆ ಏನಾದ್ರು ಒಂದು ಕೆಲವ್ರಿಗೆ ಕ್ವಶನ್ ಆನ್ಸರ್ಸ್ನ ಕೇಳ್ಕೊಳ್ಳೋಣ. ಈಗ ಇನ್ನೊಂದು ಹೆಣ್ಮಕ್ಳಿಗೆ ಬೇಕೇ ಬೇಕಾಗಿರೋ ಅಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಹ್ಯಾಂಡ್ಲೂಮ್ ಮಾಡಿದ್ದೀನಿ ಎಲ್ಲರಿಗೂ ಬೇಕೇ ಬೇಕು. ಪ್ರತಿಯೊಬ್ಬರಲ್ಲೂ ಇಲ್ಲಿ ಜೆಂಟ್ಸು ಇದ್ದೀರಾ, ಲೇಡೀಸು ಇದ್ದೀರಾ, ಆದರೆ ನಿಮ್ಮ ತಾಯಿ ಅಥವಾ ಅಕ್ಕ ತಂಗಿ ಎಲ್ಲರಿಗೂ ಬೇಕಾಗಿರೋಂಥದ್ದು, ಹೆಣ್ಮಕ್ಳಿಗಂತೂ ಬೇಕೇ ಬೇಕಾಗಿರೋಂಥದ್ದು. ಅವರು ಎವ್ರಿ ಸೈಕಲ್, ಎವ್ರಿ ಮಂತ್ ತುಂಬಾನೇ ಫೇಸ್ ಮಾಡ್ತಾ ಇರ್ತಾರೆ, ತುಂಬಾ ನೊಂದ್ಕೊಂಡಿರ್ತಾರೆ. ಯಾಕಪ್ಪ ನಾನು ಹೆಣ್ಮಗು ಹಾದೆ ಅಂತ ಒಂದು ನೋವಲ್ ಇರ್ತಾರೆ. ಅದಕ್ಕೂ ಸಹ ನಮಗೆ ಸೊಲ್ಯೂಷನ್ ಕೊಟ್ಟಿರೋ ಅಂತ, ಹೊರಗಡೆ ಹೋಗ್ಬೇಕಂದ್ರೆ ಇಷ್ಟ ಆಗ್ತಿರಲ್ಲ ಅಂತ ಒಂದು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟು ನಮ್ಮಲ್ಲಿ ಇದೆ. ಅದನ್ನ ಇವಾಗ ಹೇಳೋದಕ್ಕೋಸ್ಕರ ಬರ್ತಾ ಇದ್ದಾರೆ ನಮ್ಮಲ್ಲೇ ಬೃಂದಾ ರಮೇಶ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅವ್ರು ಈ ಪ್ರಾಡಕ್ಟ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಓವರ್ ಟು ಬೃಂದಾ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಬೃಂದಾ ರಮೇಶ್. ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಮೇಡಮ್ ಮಂಜುಳಾ ಮೇಡಮ್ ಹೇಳ್ದಂಗೆ ನಮ್ಮ ಸ್ಕಿನ್ ಅನ್ನ ಕೇರ್ ಮಾಡಬೇಕು, ಅದೇ ತರ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡಿ ನಾವು ಸುಂದರವಾಗಿ ಕಾಣೋದಕ್ಕೂ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಅದೇ ತರ ಇನ್ನೊಂದು, ನಾವು ಹೆಣ್ಣು ಮಕ್ಕಳು ಫೇಸ್ ಮಾಡುವಂತ ಪೀರಿಯಡ್ಸ್ ಅಥವಾ ಮೆನ್ಸ್ಟ್ರುಯೇಷನ್ ಸೈಕಲ್ಸ್ ಏನಿರುತ್ತೆ, ಆ ಟೈಮಲ್ಲೂ ಸಹ ನಾವು ನಮ್ಮ ಬಗ್ಗೆ ಹೇಗೆ ಕಾಳಜಿ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಸಾಮಾನ್ಯವಾಗಿ ಪ್ರತಿಯೊಂದು ಹೆಣ್ಣಿಗೂ ಮೆನಾರ್ಕಿ ಅಂದ್ರೆ ಋತುಚಕ್ರ ಪ್ರಾರಂಭವಾಗುವ ಸಮಯದಿಂದ ಹಿಡಿದು ಮೆನೋಪಾಸ್ ಅಂದ್ರೆ ಋತುಚಕ್ರ ಅಥವಾ ಮುಟ್ಟು ನಿಲ್ಲುವುದ ಸಮಯದವರೆಗೂ, ಗರ್ಭಧಾರಣೆಯ ಆದಂತ ಸಮಯ ಹೊರತುಪಡಿಸಿ ಪ್ರತಿ ತಿಂಗಳು ಪೀರಿಯಡ್ಸ್ ಅಥವಾ ಮೆನ್ಸ್ಟ್ರುಯೇಷನ್ ಆಗ್ತಾನೆ ಇರುತ್ತೆ. ಹಿಂದಿನ ಕಾಲದಲ್ಲಿ ಈ ಒಂದು ಟೈಮ್ನಲ್ಲಿ ಹತ್ತಿ, ಬಟ್ಟೆ ಈ ತರ ಎಲ್ಲ ಉಪಯೋಗಿಸ್ತಾ ಇದ್ರು. ಆದ್ರೆ ಈಗ ಕಾಲ ಕಳೆದಂತೆ ನಾವೆಲ್ಲರೂ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಬಳಸ್ತಾ ಇದ್ದೀವಿ. ಮಾರ್ಕೆಟ್ ಅಲ್ಲಿ ಸುಮಾರು ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳು ಸಿಗತ್ತೆ. ಆದ್ರೆ ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಹೊರಟಿರುವಂತದ್ದು ನಮ್ಮ ಮೋದಿ ಕೇರ್ ಅಲ್ಲಿ ಸಿಗುವಂತಹ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ. ಫಸ್ಟ್ ಆಫ್ ಆಲ್, ನಾವೊಂದು ಸ್ಯಾನಿಟರಿ ನ್ಯಾಪ್ಕಿನ್ ತಗೊಂಡು ಮಾರ್ಕೆಟ್ ಅಲ್ಲಿ ಸಿಗುವಂತ ಸ್ಯಾನಿಟರಿ ನ್ಯಾಪ್ಕಿನ್ ನ ಒಂದು ಸಲ ನಾವು ಓಪನ್ ಮಾಡಿದ್ರೆ ಮತ್ತೆ ಅದನ್ನ ಜೋಡಣೆ ಮಾಡಲು ಸಾಧ್ಯ ಆಗಲ್ಲ. ಆದ್ರೆ ಈ ಒಂದು ನ್ಯಾಪ್ಕಿನ್ ಅಲ್ಲಿ ಏನು ವಿಶೇಷಪ್ಪ ಅಂತ ಹೇಳಿದ್ರೆ, ಈ ತರ ಒಂದು ಓಪನಿಂಗ್ ಇರುತ್ತೆ. ಇಲ್ಲಿಂದ ನಾವು ಲೈಟ್ ಆಗಿ ಇದನ್ನು ಓಪನ್ ಮಾಡಿದ್ರೆ ಇದರಲ್ಲಿ ಪ್ಯಾಕಿಂಗ್ ಆಗಿ ಪ್ಯಾಡ್ಸ್ ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಆಗಿರುತ್ತೆ. ನಾವು ಒಂದು ಪ್ಯಾಡ್ ಅನ್ನ ತೆಗೆದುಕೊಂಡು ಮತ್ತೆ ಕ್ಲೀನ್ ಆಗಿ ಇದನ್ನ ಹೀಗೆ ವ್ರಾಪ್ ಮಾಡ್ಕೊಳ್ಬಹುದು. ಎಷ್ಟು ಚೆನ್ನಾಗಿದೆ ಈ ಪ್ಯಾಕಿಂಗ್. ಇದರಿಂದ ಏನಪ್ಪಾ ಬೆನಿಫಿಟ್ ಅಂತ ಹೇಳಿದ್ರೆ, ಯಾವುದೇ ತರ ಡಸ್ಟ್ ಆಗ್ಲಿ, ಚಿಕ್ಕ ಪುಟ್ಟ ಹುಳುಗಳಾಗ್ಲಿ ಕಂಟಾಮಿನೇಷನ್ ಆಗದೆ ಇರಕ್ಕೆ ಹೈಜೀನ್ ಅನ್ನ ಮೇಂಟೈನ್ ಮಾಡುತ್ತೆ. ಅದೇ ಅದಿರ ನಾವು ಒಂದು ಪ್ಯಾಡ್ ಅನ್ನ ಈಚೆ ತೆಗೆದುಕೊಂಡಾಗೂ ಸಹ ಇದಕ್ಕೆ ಒಂದು ಸಾಫ್ಟ್ ಕಾಟನ್ ಲೇಯರ್ ಇಂದ ವ್ರಾಪ್ ಮಾಡಿರ್ತಾರೆ. ಕಾಣಿಸ್ತಾ ಇದೆ ಅನ್ಸುತ್ತೆ. ಈ ಕಾಟನ್ ಲೇಯರ್ ವ್ರಾಪ್ ಮಾಡಿರೋದ್ರಿಂದ ಏನಾಗುತ್ತೆ,
ಇದು ಸಹ ಒಂದು ಕಂಟಾಮಿನೇಷನ್ ಇಂದ ನಮ್ಗೆ ಪ್ರೊಟೆಕ್ಟ್ ಮಾಡಿ ನಾವು ಯಾವ ಟೈಮ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ನ ಯೂಸ್ ಮಾಡ್ಬೇಕೋ ಅದುವರೆಗೂ ಇದರ ಒಂದು ಹೈಜೀನ್ ಅನ್ನ ಮೇಂಟೈನ್ ಮಾಡಿರುತ್ತೆ. ಅಷ್ಟೇ ಅಲ್ಲ, ಇದು ಬಯೋಡಿಗ್ರೇಡಬಲ್ ಆಗಿರೋದ್ರ ಅಂತ ಕಾರಣ ನೀವು ನ್ಯಾಪ್ಕಿನ್ ಅನ್ನ ಯೂಸ್ ಮಾಡಿ ಮತ್ತೆ ಇದ್ರಲ್ಲೇ ವ್ರಾಪ್ ಮಾಡಿ ಡಿಸ್ಪೋಸ್ ಮಾಡೋಕ್ಕೂ ಸಹ ತುಂಬಾ ಅನುಕೂಲ ಆಗುತ್ತೆ. ಇಷ್ಟು ನಮ್ಮ ಪ್ಯಾಕಿಂಗು ಮತ್ತೆ ಅದರ ಒಂದು ಪ್ರೊಟೆಕ್ಷನ್ ಆದ್ರೆ, ಇನ್ನು ಪ್ಯಾಡಿನ ವಿಷಯಕ್ಕೆ ನಾವು ಬರೋದಾದ್ರೆ ಇದರಲ್ಲಿ 8 ತರದ ಪ್ರೊಟೆಕ್ಷನ್ ಇದೆ ಅಂತ ಹೇಳ್ಬೋದು. ಯಾವ್ಯಾವ ತರ ಅಂತ ಹೇಳ್ತೀರಾ? ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಎಸ್, ಈ ತರ ಓಪನ್ ಮಾಡಿದ ನಂತರ ನಮ್ಗೆ ಇಲ್ಲಿ ನೋಡಿ ಎಕ್ಸ್ಟ್ರಾ ವಿಂಗ್ಸ್ ಇದೆ. ಅದಲ್ದಿರ ಇಲ್ಲಿ ಸೈಡ್ ಅಲ್ಲಿ ಒಂದು ಸ್ಮಾಲ್ ಪರ್ಫರೇಷನ್ ತರ ಇರುತ್ತೆ. ಇದು ಇರೋ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಬ್ಲಡ್ ಡಿಸ್ಚಾರ್ಜ್ ಆದಾಗ ಈ ಒಂದು ಸ್ಪಾಟ್ ಇಂದ ನಿಮ್ಗೆ ಹೊರಗಡೆ ಬ್ಲಡ್ ಹೋಗೋದಿಲ್ಲ, ಎಲ್ಲ ಇಲ್ಲೇನೆ ನಿಮ್ಗೆ ಲಾಕ್ ಆಗುತ್ತೆ. ಸೊ ಅದರಿಂದ ಯಾವುದೇ ತರ ಲೀಕ್ ಆಗುವಂತ ಟೆನ್ಷನ್ ಇರಲ್ಲ. ಈ ವಿಂಗ್ಸ್ ಇರೋದ್ರಿಂದ ನಿಮ್ಮ ಅಂಡರ್ ಗಾರ್ಮೆಂಟ್ಸ್ಗೆ ಇದನ್ನ ಟೈಟ್ ಆಗಿ ಫಿಕ್ಸ್ ಮಾಡ್ಲಿಕ್ಕೂ ಆಗುತ್ತೆ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಈ ಒಂದು ಮೇಲ್ ಪದರ ಏನಿದೆ ಪ್ರೀಮಿಯಂ ಸಾಫ್ಟ್ ಕ್ವಾಲಿಟಿ ಕಾಟನ್ ಇಂದ ಮಾಡಿರುವಂಥದ್ದು. ಸೊ ಇದೇನಾಗುತ್ತೆ ಅಂದ್ರೆ 3 times ಹೆಚ್ಚು ಪಟ್ಟು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುವಂತಹ ಒಂದು ಲೇಯರ್. ಇದು ಕಾಟನ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ನ ಸ್ಪರ್ಶ ಇದಕ್ಕೆ ಫಸ್ಟ್ ಆಗೋದ್ರಿಂದ ಯಾವುದೇ ತರ ಡಿಸ್ಕಂಫರ್ಟ್ ಆಗ್ಲಿ, ಇರಿಟೇಷನ್ ಆಗ್ಲಿ, ರ್ಯಾಷಸ್ ಆಗ್ಲಿ ಆಗೋದಿಲ್ಲ. ಯಾಕಂದ್ರೆ ಇದು ಪ್ರೀಮಿಯಂ ಕಾಟನ್. ಅದಾದ ನಂತರ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಪಿಂಕ್ ಕಲರ್ದು, ಇದು ಒಂದು 5-in-1 ಟೆಕ್ನಾಲಜಿ ಉಪಯೋಗಿಸಿ ಮಾಡಿರುವಂಥದ್ದು. ಇದರಲ್ಲಿ ಏನೆಲ್ಲ ಇರುತ್ತಪ್ಪ ಅಂತ ಹೇಳಿದ್ರೆ, ಆವಿಯಾನ್, ಮ್ಯಾಗ್ನೆಟಿಕ್, ಕೈಟಿನ್, ಮತ್ತೆ ನ್ಯಾನೋ ಸಿಲ್ವರು, ಮತ್ತೆ ಫಾರ್ ಇನ್ಫ್ರಾರೆಡ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿರುವಂಥದ್ದು. ಇದು ಒಂದೊಂದು ಏಕೆ ನಮ್ಗೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಆವಿಯನ್ ಅನ್ನೋದು ಆಂಟಿ ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಯಾವುದೇ ತರ ಸ್ಕಿನ್ ಇರಿಟೇಷನ್ ಅಥವಾ ರ್ಯಾಷಸ್ ಆಗೋದಿಲ್ಲ. ಇನ್ನ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಅನ್ನೋದು ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ, ಮತ್ತೆ ಒಂದು ಡಿಸ್ಚಾರ್ಜ್ ಇಂದ ಬರುವಂತಹ ಒಂದು ದುರ್ವಾಸನೆಯನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡುತ್ತೆ. ಇನ್ನ ಕೈಟಿನ್ ಅನ್ನೋದು ಈ ಒಂದು ಪ್ಯಾಡಿಗೆ ಒಂದು ಸ್ಟೆಬಿಲಿಟಿನ ಕೊಡುತ್ತೆ, ಮತ್ತೆ ಇದು ಕೈಟಿನ್ ಅನ್ನೋದು ಬಯೋಡಿಗ್ರೇಡಬಲ್. ಅದೇ ಹೇಳ್ದಿರಾ ಇಲ್ಲಿ ನ್ಯಾನೋ ಸಿಲ್ವರ್ ಅನ್ನು ಉಪಯೋಗಿಸಿದ್ದಾರೆ. ನ್ಯಾನೋ ಸಿಲ್ವರ್ ಸಹ ಆಂಟಿ ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಯಾವುದೇ ತರ ಇನ್ಫೆಕ್ಷನ್ಸ್ ಅಥವಾ ಅಲರ್ಜೀಸ್ ಆಗದೆ ಇರೋಂಗೆ ನೋಡ್ಕೊಳುತ್ತೆ. ಇನ್ನು ಫಾರ್ ಇನ್ಫ್ರಾರೆಡ್ ಇದೇನಪ್ಪಾ ಅಂದ್ರೆ ಒಂದು ತರದ ಬೆಳಕು. ನೀವು ಕೇಳಿರ್ಬೋದು, ಕೆಲವೊಬ್ಬರಿಗೆ ತುಂಬಾ ಪೇನು ಅಥವಾ ಆರ್ಥ್ರೈಟಿಸ್ ಪೇಷಂಟ್ಸ್ಗೆ ಫಾರ್ ಇನ್ಫ್ರಾರೆಡ್ ಥೆರಪಿ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಆ ಬೆಳಕಿನಿಂದ ಒಂದು ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಜನರೇಟ್ ಆಗುತ್ತೆ, ಉಷ್ಣಾಂಶ ಕ್ರಿಯೇಟ್ ಆಗುತ್ತೆ. ಆ ಒಂದು ಹೀಟ್ ಇಂದ ಯಾವುದೇ ಜಾಗದಲ್ಲಿ ಪೇನ್ ಆಗ್ತಾ ಇದ್ರು ಅದಕ್ಕೆ ತಕ್ಕ ಮಟ್ಟದ ಒಂದು ರಿಲೀಫ್ ಸಿಗ್ತಾ ಹೋಗುತ್ತೆ. ಅದೇ ತರ ಆ ಸಮಯದಲ್ಲಿ ನಮ್ಮ ಕೆಲವು ಹೆಣ್ಣು ಮಕ್ಕಳಿಗೆ ಆಗುವಂತಹ ಕ್ರಾಂಪ್ಸ್ ಇರ್ಬೋದು, ಸೆಳೆತ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಅಥವಾ ಬ್ಯಾಕ್ ಪೇನ್ ಆಗ್ತಾ ಇರುತ್ತೆ. ಇದರಲ್ಲಿರುವಂತಹ ಒಂದು ಫಾರ್ ಇನ್ಫ್ರಾರೆಡ್ ಇಂದ ಆ ಪೇನ್ ಅನ್ನು ಸಹ ರೆಡ್ಯೂಸ್ ಮಾಡಬಹುದು. ಇದಾದ್ಮೇಲೆ ಇರುವಂತಹ ಲೇಯರ್ಸ್ ಏನಿದೆ, ಇದ್ರ ಕೆಳಗಡೆ ಇರುವಂತಹ ಲೇಯರ್ಸ್ ನಮ್ಮ ಮೊದಲೇ ಹೇಳ್ದಂಗೆ ಒಳ್ಳೆ ಕ್ವಾಲಿಟಿಯ ಸ್ಟೆರಿಲೈಸ್ಡ್ ಸ್ಟ್ಯಾಂಡರ್ಡ್ ಕಾಟನ್ ಇಂದ ಮಾಡಿರುವಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ತುಂಬಾ ಫಾಸ್ಟ್ ಆಗುತ್ತೆ ಅಂತ ಫಸ್ಟೇ ಹೇಳಿದೆ. ಅಬ್ಸಾರ್ಬ್ ಆದಂತ ಬ್ಲಡ್ ಇಮಿಡಿಯೇಟ್ ಆಗಿ ಜೆಲ್ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಜೆಲ್ ರೂಪಕ್ಕೆ ಕನ್ವರ್ಟ್ ಆಗೋದ್ರಿಂದ ಯಾವುದೇ ತರ ಲೀಕ್ ಆಗುವಂತ ಟೆನ್ಷನ್ ನಮ್ಗೆ ಇರಲ್ಲ. ಅಷ್ಟೇ ಅಲ್ಲ, ಇದರಲ್ಲಿರುವಂತಹ ಒಂದು ಫ್ಲೂಯಿಡ್ ಲಾಕ್ ಪಾರ್ಟಿಕಲ್ಸ್ ಏನಿರುತ್ತೆ ಅದು ಯಾವುದೇ ತರದ ಒಂದು ವೆಟ್ ಫೀಲಿಂಗ್ ಕೊಡ್ದಿರ ಕಂಫರ್ಟಬಲ್ ಆಗಿ ಒಂದು ಫ್ರೆಶ್ನೆಸ್ ನ ಕೊಡುತ್ತೆ. ಆಮೇಲೆ ಇನ್ನೂ ಹೆಚ್ಚಿನ ಕಂಫರ್ಟ್ ಕೊಡಕ್ಕೆ ಇನ್ನೂ ಒಂದು ಲೇಯರ್ ಕಾಟನ್ ಇರುತ್ತೆ. ಅದಾದ್ಮೇಲೆ ಬ್ರೀದಬಲ್ ಲೇಯರ್ ಆಫ್ ಕಾಟನ್ ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ಅಲ್ಲಿರುವಂತಹ ತೇವಾಂಶ ಬೇಗ ಅಬ್ಸಾರ್ಬ್ ಆಗಿ ನಮ್ಗೆ ಡಿಸ್ಕಂಫರ್ಟ್ ಆಗ್ದಿರ ಫ್ರೆಶ್ನೆಸ್ ನ ಕೊಡುತ್ತೆ. ಅದಾದ ನಂತರ ಲಾಸ್ಟ್ ಅಲ್ಲಿ ನಿಮ್ಗಿರುವಂತಹ ಈ ಒಂದು ಲೇಯರ್ ನ ಯೂಸ್ ಮಾಡಿದ್ರೆ ಇಲ್ಲಿ ಒಂದು ತರದ ಸ್ಪೆಷಲ್ ಅಡೆಸಿವ್ ಇದೆ. ಈ ಅಡೆಸಿವ್ ಇಂದ ಏನಾಗುತ್ತೆ, ನೀವು ನಿಮ್ಮ ಅಂಡರ್ ಗಾರ್ಮೆಂಟ್ಸ್ ಅಲ್ಲಿ ಇದನ್ನ ಹಾಕೊಂಡಾಗ ಒಂದು ಪ್ರಾಪರ್ ಕಂಫರ್ಟಬಲ್ ಫಿಟ್ಟಿಂಗ್ ಇರುತ್ತೆ, ಶಿಫ್ಟ್ ಆಗೋದಿಲ್ಲ, ಅದೇ ತರ ಲೀಕ್ ಆಗುವಂತ ಚಾನ್ಸಸ್ ಇರಲ್ಲ. ಇದು PH ನ ಇಷ್ಟು ಪ್ರೊಟೆಕ್ಷನ್ 8 ಲೇಯರ್ಸ್ ಆಫ್ ಪ್ರೊಟೆಕ್ಷನ್ ಅಲ್ದಿರ ಇದು PH ಲೆವೆಲ್ ನ ಮೇಂಟೈನ್ ಮಾಡುತ್ತೆ, ಹಾರ್ಮೋನಲ್ ಲೆವೆಲ್ ನ ಬ್ಯಾಲೆನ್ಸ್ ಮಾಡುತ್ತೆ, ಮತ್ತೆ ಯಾವುದೇ ತರ ವೆಜೈನಲ್ ಇನ್ಫೆಕ್ಷನ್ಸ್ ರ್ಯಾಷಸ್ ಆಗದೆ ಇರಂಗೆ ನೋಡ್ಕೊಳ್ಳುತ್ತೆ. ಇಷ್ಟು ಸಹ ಈ ಒಂದು ಫ್ರೀಡಮ್ ನ್ಯಾಪ್ಕಿನ್ ಅಲ್ಲಿ ನಿಮಗೆ ಸಿಗುತ್ತೆ.
ಇದು 3 ಸೈಜಸ್ ಅಲ್ಲಿ ಸಿಗುತ್ತೆ, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್ ಮತ್ತೆ ರೆಗ್ಯುಲರ್. ನಿಮ್ಮ ಬಾಡಿ ನೀಡು ಮತ್ತೆ ನಿಮ್ಮ ಒಂದು ಬಾಡಿ ಸ್ಟ್ರಕ್ಚರ್ ಮೇಲೆ ನೀವು ಅದನ್ನ ಆಯ್ಕೆ ಮಾಡ್ಕೋಬಹುದು. ಇಷ್ಟು ಅಲ್ಲದೆ ಇನ್ನೂ 2 ಎಕ್ಸ್ಟ್ರಾ ಟಿಪ್ಸ್ ಅಥವಾ ಎಕ್ಸ್ಟ್ರಾ ಏನ್ ಹೇಳ್ತಾರೆ ಬೆನಿಫಿಟ್ಸ್ ಏನಪ್ಪಾ ಇದು ಅಂತ ಹೇಳಿದ್ರೆ, ಇದರಲ್ಲಿ ಇರುವಂತಹ ಎಲ್ಲ ಪದಾರ್ಥಗಳು ಬಯೋಡಿಗ್ರೇಡಬಲ್. ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ನಮ್ಮ ಪರಿಸರಕ್ಕೆ ಯಾವುದೇ ತರದ ಹಾನಿ ಆಗೋದಿಲ್ಲ. ಇನ್ನೊಂದು ಏನಪ್ಪಾ ಬೆಸ್ಟ್, ನನಗೆ ಅನ್ಸಿದ್ದು ಬೆಸ್ಟ್ ಅಂತ ಹೇಳಿದ್ರೆ, ಇದು ನಮ್ಮ ದೇಶಕ್ಕೆ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಹೇಗೆ ಅಂತೀರಾ, ಇದನ್ನ ಡಿಸ್ಪೋಸ್ ಮಾಡುವಾಗ ನೀವು ಇದನ್ನ ಸ್ಲೈಟ್ ಆಗಿ ಕಟ್ ಮಾಡಿ ರನ್ನಿಂಗ್ ವಾಟರ್ ಅಲ್ಲಿ ಇದನ್ನ ವಾಶ್ ಮಾಡಿದಾಗ ಕನ್ವರ್ಟ್ ಆಗಿರುವಂತ ಜೆಲ್ ಪಾರ್ಟಿಕಲ್ಸ್ ಎಲ್ಲ ಹೊಟ್ಟೋಗುತ್ತೆ. ಬರೀ ಈ ಮೇಲಿರುವಂತಹ ಲೇಯರು, ಕೆಳಗಿರುವಂತಹ ಲೇಯರ್ ಮಾತ್ರ ಉಳ್ಕೊಳ್ಳುತ್ತೆ. ಇದನ್ನ ಚಿಕ್ಕದಾಗಿ ರ್ಯಾಪ್ ಮಾಡ್ಬಿಟ್ಟು ನೀವು ಬಿಸಾಕ್ಬಿಟ್ರೆ, ನೀವು ಡಿಸ್ಪೋಸ್ ಮಾಡಿದಾಗ ನಾವು ಏನು ನಮ್ಮ ಭಾರತ ದೇಶ ನೀಟಾಗಿ ಇಟ್ಕೋಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು, ಸ್ವಚ್ಛ ಭಾರತ್ ಅಂತ ನಾವು ಅದನ್ನ ಇದ್ ಮಾಡ್ಬೇಕು, ಎಲ್ಲರಿಗೂ ಹೇಳ್ಬೇಕು ಅನ್ನೋ ಒಂದು ಏನ್ ಹೇಳ್ತೀವಿ ಇಚ್ಛೆ ಅಥವಾ ವಿಶ್ ಎಲ್ಲರಿಗೂ ಇದೆ. ಅದನ್ನು ಸಹ ನೀವು ಮಾಡ್ಬೋದು. ಯಾಕೆಂದ್ರೆ ಇದನ್ನ ಅಲ್ಲಿ ಇಲ್ಲಿ ಬಿಸಾಕ್ತೀರಾ, ಕ್ಲೀನ್ ಆಗಿ ಡಿಸ್ಪೋಸ್ ಆದಾಗ ಗಾರ್ಬೇಜ್ ನಮ್ಗೆ ನೋಡಿರ್ತೀವಿ ಸಾಮಾನ್ಯವಾಗಿ, ಬೇರೆ ತರ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಹಾಕಿದಾಗ ಅದನ್ನ ದಾರಿನಲ್ಲಿರುವಂತ ಪ್ರಾಣಿಗಳಿರ್ಬೋದು, ಬೇರೆ ಯಾವ್ದೋ ಒಂದು ರೀತಿಯಿಂದ ಅದು ಎಲ್ಲೆಲ್ಲೋ ಬಿದ್ದು ತುಂಬಾ ಒಂದು ಕಣ್ಣಿಗೆ ತುಂಬಾ ಡಿಸ್ಕಂಫರ್ಟ್ ನ ಕೊಡ್ತಾ ಇರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿರೋದಿಲ್ಲ ಆ ಒಂದು ಪರಿಸ್ಥಿತಿಯನ್ನ. ಸೊ ಒಂದು ಸ್ವಚ್ಛ ಭಾರತ್ ಅಭಿಯಾನ ಏನಿದೆ, ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ನ ಯೂಸ್ ಮಾಡಿ ಡಿಸ್ಪೋಸ್ ಮಾಡಿದ್ರು ಸಹ ಅದನ್ನ ಪಾಲಿಸ್ಬೋದು. ನೋಡಿದ್ರಲ್ಲ ಇಷ್ಟೊತ್ತು ಈ ಒಂದು ಫ್ರೀಡಮ್ ನ್ಯಾಪ್ಕಿನ್ನ ಬೆನಿಫಿಟ್ಸ್ ಏನು, ಏನೇನೆಲ್ಲ ಉಪಯೋಗಗಳಾಗತ್ತೆ, ಪ್ಲಸ್ ದೇಶಕ್ಕೂ ಸಹ ನಾವೊಂದು ಸೇವೆ ಮಾಡೋದಂಗ ಆಗತ್ತೆ ಈ ಒಂದು ಪ್ರಾಡಕ್ಟ್ ನ ಉಪಯೋಗಿಸೋದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪೇಷಂಟ್ಲಿ ಲಿಸ್ನಿಂಗ್ ಟು ಮೀ. ಥ್ಯಾಂಕ್ ಯು ಅಂಡ್ ಗುಡ್ ನೈಟ್. ವಾವ್, ಸೂಪರ್. ನೋಡಿದ್ರಲ್ಲ ಫ್ರೆಂಡ್ಸ್, ಸುಮಿತ್ರಾ ಆಗಿರ್ಬೋದು, ಬೃಂದ ಆಗಿರ್ಬೋದು, ಎಷ್ಟು ಇನ್ಫಾರ್ಮೇಶನ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ ಅಲ್ವಾ? ಎಸ್, ಹೌದಾ? ಎಸ್, ಎಲ್ಲರೂ ಕ್ಲಾಪ್ ಮಾಡ್ತಿದ್ದೀರಾ, ಹಾರ್ಟ್ ಕಳಿಸ್ತಿದ್ದೀರಾ, ಅಲ್ಲೇ ಗೊತ್ತಾಗ್ತಿದೆ ನಿಮ್ಗೆ ಇನ್ಫಾರ್ಮೇಶನ್ ಯೂಸ್ ಆಯ್ತು ಅಂತ. ಈ ಒಂದು ಪ್ರಾಡಕ್ಟ್ನ ಇನ್ನ ಯಾರು ನನ್ಗೆ ಗೊತ್ತೇ ಇಲ್ಲ, ನಾನು ಯಾವತ್ತೂ ಪರ್ಚೇಸೇ ಮಾಡಿಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡ್ಬೋದಾ? ಯಾರೆಲ್ಲ ಇನ್ನೂ ನಮ್ಮ ಫ್ಯಾಮ್ಲಿಗಾಗ್ಲಿ ಯಾರಿಗೂ ನಾನು ಪರ್ಚೇಸ್ ಇಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡ್ಬೋದಾ? ಎಸ್, ಕಡಿಮೆ ಜನ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಗ್ರೇಟ್ ಗ್ರೇಟ್ ಅಂತ ಹೇಳ್ಬೋದು. ಇಂಥ ಒಂದು ಅದ್ಭುತ ಪ್ರಾಡಕ್ಟ್ಸು ನಮ್ಮಲ್ಲಿ ಸಮೀರ್ ಸರು ಎಲ್ಲರಿಗೂ ಹರ್ಗರ್ ಮೋದಿ ಕೇರ್ ಬೆಸ್ಟ್ ಕ್ವಾಲಿಟಿ 100% ಗ್ಯಾರಂಟಿ ಕೊಟ್ಟಿರೋ ಅಂಥದ್ದು ಸಿಗ್ನೇಚರ್ ಹಾಕಿ ಇಲ್ಲಿ ನನಗೆ 25% ಯಾವುದಾದ್ರೂ ಪ್ರಾಡಕ್ಟ್ನ ಯೂಸ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಕೊಡೋ ಅಂಥ ಅಪರ್ಚುನಿಟಿ, ಮತ್ತು ನಮಗೆ 70% ಅಷ್ಟು ಸೇವಿಂಗ್ಸ್ ಆಗುತ್ತೆ. ಮಂತ್ಲಿ ಬೇಕಾಗಿರೋಂಥ ಎಲ್ಲ ಪ್ರಾಡಕ್ಟು ಕಿಟ್ನ ನಾನು ಪ್ರತಿಯೊಂದು ಪ್ರಾಡಕ್ಟ್ನ ಇಲ್ಲಿ 100% ಯೂಸರ್ ಅಂತ ಹೇಳ್ತೀವಿ. ಯಾರೆಲ್ಲ ಯೂಸ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಇಯರ್ಲಿ ನಿಮಗೆ 30,000 ಫ್ರೀ ಪ್ರಾಡಕ್ಟು ಸಿಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಡಿಸ್ಕೌಂಟು, ಮತ್ತೆ ನಿಮಗೆ 10% ಎವ್ರಿ ಮಂತ್ ಫ್ರೀ ಪ್ರಾಡಕ್ಟು ಎಲ್ಲ ನಾವು ಪ್ಯಾಕೇಜಲ್ಲಿ ನೋಡಿದಾಗ 60 to 70% ನಮ್ಮ ಸೇವಿಂಗ್ಸ್ ಆಗ್ತಾ ಇರುತ್ತೆ. ಅಂಥ ಒಂದು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ನಾನಷ್ಟೇ ಯೂಸ್ ಮಾಡಿದೆ ಬೇರೆಯವ್ರಿಗೂ ರೆಕಮೆಂಡ್ ಮಾಡೋದ್ರಿಂದ ನಿಮಗೆ ಮನೆಗೂ ಫ್ರೀ ಆಗುತ್ತೆ. ಹರ್ಗರ್ ಮೋದಿ ಕೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಇದು ರೀಚ್ ಮಾಡ್ತಾ ನಾವು ಎಲ್ಲರಿಗೂ ಎಂಜಾಯ್ ಮಾಡಿಕೊಂಡು ನಮ್ಮ ಸ್ವದೇಶಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ನಿಮ್ಮ ಡ್ರೀಮ್ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಎವ್ರಿ ಡೇ BOM ಬರ್ತಾ ಇದೆ, ಪರಿವರ್ತನ್ ಬರ್ತಾ ಇದೆ. ಅದನ್ನ ನೋಡಿ ನಾನು ಹೇಗೆ ಇದರಲ್ಲಿ ಎಕ್ಸ್ಟ್ರಾ ಸೋರ್ಸ್ ಇನ್ಕಮ್ ಮಾಡ್ಬೋದು ಅನ್ನೋದು ಸಹ ಇಲ್ಲಿ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ಈಗ ಹ್ಯಾಂಡ್ ರೈಸ್ ಮಾಡಿ ಯಾರಿಗೆ ಯಾವ ಪ್ರಾಡಕ್ಟ್ ಬಗ್ಗೆ ಕ್ವಶನ್ ಇದೆಯಾ, ಯಾರಿಗೆ ಆಕ್ನಿ ಬಗ್ಗೆ ಕ್ವಶನ್ ಇದೆಯಾ, ಯಾವ್ದ್ರ ಬಗ್ಗೆ ಕ್ವಶನ್ ಇದೆ ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಆನ್ಸರ್ ಸಿಗತ್ತೆ. ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಎಸ್ ಎಸ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಸ್, ಯಾವ ಪ್ರಾಡಕ್ಟ್ ಬಗ್ಗೆ ನೀವು ಮ್ಯೂಟ್ ಮಾಡ್ಕೋಬೇಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಎಸ್ ಸರ್, ಯಾವ ಪ್ರಾಡಕ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕಾಗಿದೆ?
ಬಾಲರಾಜ್ ಸರ್ ಮಾತಾಡ್ಬೋದಾ? ಮಾತಾಡಿ. ಇಲ್ಲಿ ಸುಮಿತ್ರಾ ಅವರು ಇದ್ದಾರೆ, ಬೃಂದಾ ಅವರು ಇದ್ದಾರೆ, ನಾನು ಇದ್ದೀನಿ. ನಿಮ್ಗೆ ಯಾವ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಬೇಕಾಗಿದೆ ಕೇಳ್ಬೋದು. ಓಕೆ, ಮ್ಯೂಟ್ ಮಾಡ್ಕೊಳ್ತಾ ಇದ್ದೀರಾ? ರೇಖಾ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರಲ್ಲ. ಓಕೆ, ತನುಜಾ ಅನ್ನೋರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಹೇಳಿ ಮ್ಯಾಮ್. ಯಾವ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗಿದೆ? ಮ್ಯೂಟ್ ಮಾಡ್ಕೋಬೇಡಿ, ಯಾರು ಮ್ಯೂಟ್ ಮಾಡ್ಕೋಬೇಡಿ. ಮಾತಾಡಿದ್ಮೇಲೆ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಎಸ್ ಮ್ಯಾಮ್, ಮಾತಾಡಿ. ಮ್ಯಾಮ್, ಆಕ್ನಿ ಬಗ್ಗೆನೇ ನನಗೆ ಕ್ವಶನ್ ಇರೋದು ಮೇಡಮ್. ಹೇಳಿ ಮ್ಯಾಮ್. ನಾವು ಒಂದು 3 to 4 ಮೆಂಬರ್ಸ್ಗಳಿಗೆ ನಾವು ಕೊಟ್ಟಿದ್ದು ಮೇಡಮ್, ಸೇಮ್ ಟೀ ಟ್ರಯಲು, ಫೇಸ್ ಪ್ಯಾಕು ಅಂಡ್ ಏನು ಕ್ಲೆನ್ಸಿಂಗ್ ಜೆಲ್ಲು, ವಾಷಿಂಗ್ ಮತ್ತೆ ಇಂಟರ್ನಲ್ಗೆ ಅಂತ ಹೇಳಿ ಡಿಟಾಕ್ಸ್ ಟ್ಯಾಬ್ಲೆಟ್ ಕೊಟ್ಟಿದ್ದು. ಬಟ್ ಆ 4 ಕ್ಯಾಟಗರೀಸ್ಗೆ ಏನು ಕೊಟ್ಟಿದ್ದು, ಅವ್ರು 4 ಮೆಂಬರ್ಸಿಗೂ ಕೂಡ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಮೇಡಮ್ ಇದರಲ್ಲಿ. ಬಟ್ ಯಾಕೆ ಆ ತರ ಆಗ್ತಿದೆ ಅನ್ನೋದು ಕ್ವಶನ್. ಎಷ್ಟ್ ದಿನ ಯೂಸ್ ಮಾಡಿದ್ರು ಮ್ಯಾಮ್? ಎಷ್ಟ್ ದಿನ ಯೂಸ್ ಮಾಡಕ್ ಹೇಳಿದ್ರಿ ಮೇಡಮ್? ಮಿನಿಮಮ್ 1 month, 1.5 month ಯೂಸ್ ಮಾಡಿ, ಬಟ್ ಅವರಿಗೆ ಅದು ಕಡಿಮೆ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ರು ಮೇಡಮ್. ಎಸ್ ಮ್ಯಾಮ್, ಇಲ್ಲಿ ನಮ್ಮ ಒಳಗಡೆ ಇರೋದೆಲ್ಲ ಟಾಕ್ಸಿನ್ಸ್ ಆಚೆ ತೆಗೆಯುತ್ತೆ. ನಮ್ಮಲ್ಲಿ ಬಾಡಿ ಇರೋಂಥ ಟಾಕ್ಸಿನ್ಸ್ ಇಂದಾನೇ ಅದು ಜಾಸ್ತಿ ಆಗ್ತಿರುತ್ತೆ. ಫಸ್ಟ್ ನಮ್ಮಲ್ಲಿ ಎಷ್ಟೊಂದು ಟಾಕ್ಸಿನ್ಸ್ ಕ್ಲೆನ್ಸ್ ಮಾಡ್ಬೇಕಾಗಿದೆ. ಮಾಡೋದಕ್ಕೆ ಒಬ್ಬೊಬ್ಬರಿಗೆ ಜಾಸ್ತಿನೂ ಆಗಿ ಕಮ್ಮಿ ಆಗುತ್ತೆ. ಸುಮಿತ್ರಾ, ಇದಕ್ಕೆ ಆನ್ಸರ್ ಮಾಡ್ಬೋದಾ? ಎಸ್ ಮ್ಯಾಮ್, ಆಕ್ಚುಲಿ ನೀವು ಹೇಳ್ದಂಗೆ ಅದು ಟೈಮ್ ತಗೊಳುತ್ತೆ. ಒಬ್ಬೊಬ್ಬರ ಬಾಡಿ ಒಂದೊಂದ್ ತರ ರೆಸ್ಪಾಂಡ್ ಮಾಡುತ್ತೆ ಈ ಸಿಚುವೇಶನ್ಸ್ ಅಲ್ಲಿ. ಸೊ ಯಾವುದೇ ಒಂದು ಸಪ್ಲಿಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ನಮ್ಮ ಸ್ಕಿನ್ ಸೆಲ್ಸ್ ಹೋಗ್ಬೇಕಂದ್ರೆ 90 days ಮಿನಿಮಮ್ ಟೈಮ್ ಕೊಡ್ಬೇಕು ನಾವು. 90 days ಆದ್ಮೇಲೆ ಅದು ಕಂಪ್ಲೀಟ್ ಫಂಕ್ಷನಿಂಗ್ ಮಾಡಿ ಅದರ ರಿಸಲ್ಟ್ ಜರ್ನಿ ಏನಿದೆ 90 days ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಯೂಸ್ ಮಾಡ್ತಿರಕ್ ಹೇಳಿ ಅವರಿಗೆ, ಡೆಫಿನೆಟ್ ಆಗಿ ರಿಸಲ್ಟ್ ಬರುತ್ತೆ. ಹಾಗೆ ಹೆಲ್ತ್ನು ಮೇಂಟೈನ್ ಮಾಡಕ್ ಹೇಳಿ. ಗಟ್ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಅವರೇ ನಿಮ್ಮ ಹತ್ರ ಬಂದು ಹೇಳ್ತಾರೆ ಕಡಿಮೆ ಆಗಿದೆ ಅಂತ. ಓಕೆ ಮೇಡಮ್, ಬಟ್ ಅಂದ್ರೆ ಕಡಿಮೆ ಆಗ್ತಿದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಮೇಡಮ್. ಬಟ್ ಜಾಸ್ತಿ ಆದಾಗ ಏನ್ ಮಾಡ್ತಾರೆ, ರಿಟರ್ನ್ ನಾವು ಫಾಲೋ ಅಪ್ ಮಾಡೋದಕ್ಕೂ ಕೂಡ ಅವರು ರೆಸ್ಪಾನ್ಸ್ ಮಾಡೋದಿಲ್ಲ ಮೇಡಮ್. ಜಾಸ್ತಿ ಆಯ್ತು ಅಂತ ಸ್ಟಾಪ್ ಮಾಡ್ಬಿಡ್ತಾರೆ. ಅರ್ಥ ಆಗುತ್ತಾ ಮ್ಯಾಮ್? ನಾನು ಪರ್ಸನಲಿ ತುಂಬಾ ವರ್ಷ ನಾನು ಆಕ್ನೆ ಫೇಸ್ ಮಾಡಿದ್ದೀನಿ. ನಾನು ಎಲ್ಲ ತರ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೆ. ಈ ತರ ಡಿಟಾಕ್ಸ್ ಎಲ್ಲ ತಗೊಂಡಾಗ ನನಗೂ ಪಸ್ ಫಾರ್ಮೇಶನ್ ಎಲ್ಲ ಆಗಿ ಇಲ್ಲಿ ದಪ್ಪ ದಪ್ಪ ಗುಳೆ ತರ ಊದ್ಕೊಂಡ್ಬಿಡ್ತಿತ್ತು. ಒನ್ ವೀಕ್ 15 days ಆದ್ರೂ ಅದನ್ನ ತೆಗಿಯಕ್ ಆಗ್ತಿರ್ಲಿಲ್ಲ, ನೋವಾಗ್ತಿತ್ತು. ಬಟ್ ಸ್ಟಿಲ್ ಪ್ರಾಸೆಸ್ನ ನಂಬಿದ್ದೆ ನಾನು, ಇದರಿಂದ ಒಂದಿನ ಕ್ಲಿಯರ್ ಆಗುತ್ತೆ ಅಂತ. ಈ ಲೆವೆಲ್ಗೆ ನನ್ನ ಸ್ಕಿನ್ ಇವತ್ತು ಆಗಿದೆ ಅಂದ್ರೆ ಆ ಪೇಷನ್ಸ್ ಬೇಕು, ಆ ಡೆಡಿಕೇಶನ್ ಬೇಕು. ಸೊ ನೀವು ನೆಕ್ಸ್ಟ್ ಟೈಮ್ ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸಿ, ಯಾಕೆಂದ್ರೆ ಎಲ್ರಿಗೂ ಗೊತ್ತಿರಲ್ಲ ಅದ್ರ ಬಗ್ಗೆ. ಸೊ ಸ್ವಲ್ಪ ನಾಲೆಜ್ ಕೊಡಿ ಅವ್ರಿಗೆ. ಸೊ ಅವ್ರಿಗೆ ಅರ್ಥ ಆದಾಗ ಅವರೇ ಕಂಟಿನ್ಯೂ ಮಾಡ್ತಾರ ಪ್ರಾಸೆಸ್ನ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆಮೇಲೆ ಅವ್ರಿಗೆ ನೀರ್ ಕುಡಿಯೋದು ಹೇಳ್ಕೊಡಿ. ಎವ್ರಿ ಡೇ ನೀರ್ ಚೆನ್ನಾಗಿ ಕುಡಿತಾ ಇದ್ದೀರಾ? ಆಯಿಲ್ ಫುಡ್ ಕಮ್ಮಿ ಮಾಡಿದಾರಾ? ಆಯಿಲ್ ಫುಡ್ ಜಾಸ್ತಿ ತಿಂತ ನೀರ್ ಕಡಿಮೆ ಆದಾಗ ಮತ್ತೆ ಆತರ ಇಶ್ಯೂಸ್ ಅದು ಬೇಗ ಕಮ್ಮಿ ಆಗಲ್ಲ. ಇದನ್ನೆಲ್ಲ ನೀವು ಕ್ಲಾರಿಟಿ ತಗೊಳ್ಳಿ ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಸ್, ಬಾಲರಾಜ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಅವಾಗ್ಲಿಂದ ಹ್ಯಾಂಡ್ ರೈಸ್ ಮಾಡಿದ್ರಿ. ಎಸ್ ಸರಿ, ಮಾತಾಡಿ. ಯಾವ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು? ಮಾತಾಡ್ತೀರಾ? ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ನನಗ್ ಮಾತ್ರನಾ? ಬೇರೆಯವ್ರಿಗೂ ಕೇಳಿಸ್ತಾ ಇಲ್ವಾ? ಅವ್ರ ವಾಯ್ಸ್ ಕೇಳಿಸ್ತಿಲ್ಲ. ಓಕೆ ಓಕೆ, ಟೈಮ್ ಆಗ್ತಿದೆ, ಬೇರೆಯವ್ರಿಗೆ ಹೋಗೋಣ. ನೆಕ್ಸ್ಟ್ ಗೀತಾ ವಿಕೆ. ಗೀತಾ ವಿಕೆ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ನಂಗೆ ಫೇಸ್ ವಾಶ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು, ಕ್ಲಿಯರ್. ಯಾವುದು ಹೇಳಿ ಮ್ಯಾಮ್. ಸುಮಿತ್ರಾ. ಫೇಸ್ ವಾಶ್ ನಾವು ಯೂಸ್ ಮಾಡಿಲ್ಲ ಮೇಡಮ್. ಅದು ಫಸ್ಟ್ ಟೈಮ್ ತಗೊಂಡ್ ಮಾಡ್ಬೇಕಂತ ಇದು ಮಾಡಿದೀವಿ ಮೇಡಮ್. ಎಷ್ಟು ಅವರ್ಸ್ ಬೇಕು, ಎಷ್ಟು ಟೈಮ್ಸ್, ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹೇಳ್ಬೇಕಾರ, ಸರಿಯಾಗಿ ಕೇಳಿಲ್ಲ ಮಕ್ಕಳಿಗೆ. ಓಕೆ, ಕ್ಲೆನ್ಸಿಂಗ್ ಜೆಲ್ ಅಂತ ಇವಾಗ ಫೇಸ್ ವಾಶ್ ತುಂಬಾ ವೆರೈಟೀಸ್ ಫೇಸ್ ವಾಶ್ ಇದೆ. ಇದು ಕ್ಲೆನ್ಸಿಂಗ್ ಜೆಲ್ ಅನ್ನೋದು ಕಾಂಬಿನೇಷನ್. ನೀವೇ ಹೇಳಿದ್ರಲ್ಲ ಮೇಡಮ್ ಅದು ಬೇಕು. ಎಸ್ ಮ್ಯಾಮ್, ಫಸ್ಟ್ ಟೈಮ್ ನೀವೇ ಹೇಳಿದ್ರಲ್ಲ ಮೇಡಮ್ ಅದು ಬೇಕು. ನಾನ್ ಹೇಳಿದ್ದು ಫೇಶಿಯಲ್ ಕಿಟ್. ಫೇಶಿಯಲ್ ಕಿಟ್ ಬಗ್ಗೆ ನೀವು ಕೇಳ್ತಿರೋದು ಈ ಪ್ರಾಡಕ್ಟ್. ಇದು ಕ್ಲೆನ್ಸಿಂಗ್ ಆದ್ರೆ ಫೇಸ್ ವಾಶ್ ಅಲ್ಲ, ಫುಲ್ ಪ್ಯಾಕೇಜ್ ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಆಲ್ ಟೈಪ್ ಸ್ಕಿನ್ಗೆ ಯೂಸ್ ಆಗುತ್ತೆ ಇದು.
ಹ್ಮ್ ಆಲ್ ಟೈಪ್ ಸ್ಕಿನ್ಗೂ ಯೂಸ್ ಆಗುತ್ತೆ ಮ್ಯಾಮ್. ಯೂಸ್ ಏನ್ ಮಾಡಿ starting? ಎಂಜಾಯ್ ಮಾಡ್ತೀರಾ. ಓಕೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಗೀತಾ ಭಾಸ್ಕರ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ ಮ್ಯಾಮ್, ಹೇಳಿ ಮ್ಯಾಮ್. ಮ್ಯಾಮ್, ಇದು ಪಿಂಪಲ್ಸ್ ಗೆ ಈಗ ಇದನ್ನೆಲ್ಲ ಕೊಟ್ಟಾಗ ಪ್ರಾಡಕ್ಟ್ ನ ಅವ್ರಿಗೆ ಕ್ರೀಮ್ ಹೊರಗಡೆ ಹೋಗೋದಕ್ಕೆ ನಾವು ಯೂಸ್ ಮಾಡ್ಬೇಕಾದ ಕ್ರೀಮ್ ಯಾವ್ದು ಅಂತ ಕೇಳಿದಾಗ ವೈಟ್ನಿಂಗ್ ಕ್ರೀಮ್ ಕೊಡ್ತಿದ್ವು ನಾವು. ಅದು ಬ್ಲಾಕ್ಸ್ ಆಗ್ತಿದೆ ಅಂತ ಹೇಳ್ತಿದ್ರು. ಅದಕ್ಕೆ ಯಾವ ಸಜೆಷನ್ ಮಾಡ್ಬೋದು ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಮ್ಯಾಮ್. ಈಗ ಫೇರ್ನೆಸ್ ಜೆಲ್ ಅಂತ ತೋರಿಸಿದ್ರು, ಅಲೋವಿರಾ Yes, ಇರೋದು ಫೇರ್ನೆಸ್ ಜೆಲ್ ಕೊಡ್ಬೋದು. ಓಕೆ, ಮತ್ತೆ ಇವಾಗ ಪಪಾಯ ಐಬಿಸ್ಕಸ್ ಮತ್ತೆ ಬಂದಿದೆ. ಆ ಪಪಾಯ Yes. ಐಬಿಸ್ಕಸ್ ವಾಟ್ರಿ ಬೇಸ್ ಇರುತ್ತೆ, ಆಯಿಲ್ ಸ್ಕಿನ್ Yes. ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮಹೇಶ್ ನಾಯಕ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್, ಹೇಳಿ ಸರ್. ನನಗೆ ಬಂಗಿಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಬಹುದು ಅಂತ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ಓಕೆ, ಇವಾಗ ಪಿಗ್ಮೆಂಟೇಶನ್ ಅನ್ನೋದು ಒಂದೇ ಸರಿಗೆ ಹೋಗಲ್ಲ, ಅದು ಯಾವ್ದ್ರಿಂದ ಬಂದಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇಂದ ಬರುತ್ತೆ, ಮತ್ತೆ ಸನ್ ಪ್ರೊಟೆಕ್ಷನ್ ಇಲ್ಲದೆ ಸನ್ಸ್ಕ್ರೀನ್ ಯೂಸ್ ಮಾಡ್ದಿರಾ ನಾವು ಬಿಸಿಲಲ್ಲಿ ತುಂಬಾ ಓಡಾಡ್ತಾ ಇದ್ರೆ ಅದರಿಂದನೂ ಬರುತ್ತೆ. ಅದು ಯಾವ್ದ್ರಿಂದ ಬಂದಿದೆ ಅಂತ ಕ್ಲಾರಿಟಿ ತಗೊಳ್ಳಿ, ಆಮೇಲೆ ನೀವು ಮ್ಯಾಮ್, ನಿಮ್ಮ ಮೆಂಟರ್ಸ್ನ ಕೇಳ್ಬೋದು. ಪಿತ್ತಕೋಶದ ಸಮಸ್ಯೆಯಿಂದ ಬಂದಿದೆ ಅಂತ ಒಬ್ರು ಹೇಳ್ತಾರೆ. ಅವ್ರಿಗೆ ಯಾವ ರೀತಿ ಪ್ರಾಡಕ್ಟ್ ಕೊಡ್ಬೋದು? ಪಿತ್ತಕೋಶದ ಸಮಸ್ಯೆಯಿಂದ, ಪಿತ್ತಕೋಶದ ಅವರಿಗೆ ಪಿತ್ತಕೋಶದ್ದು. ಎಸ್ ಮ್ಯಾಮ್, ಎಸ್. ಇವತ್ತು ಅದ್ರ ಬಗ್ಗೆ ಇವಾಗ ದೀಪಾಗ್ ಹೇಳಕ್ ಟೈಮ್ ಇಲ್ಲ, ಆಲ್ರೆಡಿ 8:45 ಆಯ್ತು. ಅದಕ್ಕೆ ಡಿಟಾಕ್ಸ್ ಅಥವಾ ಇವಾಗ ಹೊಸದಾಗಿ ಬಂದಿದೆ ಪ್ರೋಬಯೋಟಿಕ್ ಅಂತ, ಅದನ್ನ ಫಸ್ಟ್ ಬಾಡಿ ಕ್ಲೆನ್ಸ್ ಆಗ್ಬೇಕಾಗತ್ತೆ, ಅದಕ್ಕೆ ಹೇಳ್ಬೋದು. ಮತ್ತೆ ಕಂಪಲ್ಸರಿ ಅವ್ರಿಗೆ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು 15 ಮಿನಿಟ್ಸ್ ಮನೇಲಿ ಇದ್ದಾಗಲೇ. ಇನ್ನ ಹೆಚ್ಚು ಹೆಚ್ಚು ಪ್ರಾಡಕ್ಟ್ಸ್ ಇದೆ ಅವ್ರಿಗೆ, ಅದನ್ನ ನೀವು ನೆಕ್ಸ್ಟ್ ಇಲ್ಲಿ ಸಿಗ್ಬೋದು. ಎಸ್ ಫ್ರೆಂಡ್ಸ್, ಆಲ್ರೆಡಿ ಟೈಮ್ ಆಗಿದೆ. ಇನ್ನ ತುಂಬಾ ಜನ ಹ್ಯಾಂಡ್ ರೈಸ್ ಇದ್ದೀರಾ, ಆದ್ರೆ ಟೈಮ್ ಆಗಿರೋದ್ರಿಂದ ಇಲ್ಲಿ ಕ್ಲೋಸ್ ಮಾಡಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಎಲ್ಲರಿಗೂ ಒಂದು ಇವಾಗ ಹ್ಯಾಂಡ್ಲೋ ಮಾಡ್ತೀನಿ, ಈಗ ಆನ್ಸರ್ಸ್ ಕೂಡ ಟೈಮ್ ಇಲ್ಲ. ಇವತ್ತಿನ ಇನ್ಫಾರ್ಮೇಶನ್ಸ್ ಇಂದ ಪ್ರಾಡಕ್ಟ್ಸ್ ಇನ್ಫಾರ್ಮೇಶನ್ಸು ಎಲ್ಲರಿಗೂ ಹೆಲ್ಪ್ ಆಯ್ತಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಫಾಸ್ಟ್ ಆಗಿ ಎಲ್ಲಾರ್ಗು ಎಲ್ಲ ಬೇರೆ ಬೇರೆ, ಇವಾಗ ಆಕ್ನಿ ಕಿಟ್ ಆಗಿರ್ಬೋದು, ಫೇಶಿಯಲ್ ಕಿಟ್ಟು, ಮತ್ತೆ ನಮ್ಮ ಒಂದು ಫ್ರೀಡಮ್ ಪ್ರಾಡಕ್ಟ್ಸ್ ಇನ್ಫಾರ್ಮೇಶನ್ ಎಲ್ಲರಿಗೂ ಹೆಲ್ಪ್ ಆಯ್ತಾ? ಅದನ್ನ ಒಂದು ಹ್ಯಾಂಡ್ ರೈಸ್ ಮಾಡಿ. ಯಾಕೆ ಅಂದ್ರೆ ಎಷ್ಟೊಂದು ಜನಕ್ಕೆ ಇದರಿಂದ ಹೌದಲ್ವಾ, ಇಲ್ಲಿ ಗೆಸ್ಟ್ನ ಕರೆದಿರ್ತೀರಾ, ಹೌದು ಇವರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ನನಗೂ ಬೇಕು ಅಂತ ಕ್ಲಾರಿಟಿ ಸಿಗತ್ತೆ. ಅವಾಗ ಯಾರ್ಯಾರೆಲ್ಲ ನೀವು ಗೆಸ್ಟ್ನ ಕರೆದಿದ್ದೀರಾ ಅವ್ರಿಗೆಲ್ಲ ದಯವಿಟ್ಟು ಇದನ್ನ ಇನ್ನೊಂದ್ಸರಿ ರಿಪೀಟ್ ಮಾಡಿ ಅವ್ರಿಗೆ ಕ್ಲಾರಿಟಿ ಕೊಟ್ಟು ಪ್ರಾಡಕ್ಟ್ನ ಕೊಡಿ. ನಮ್ಮ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ಎಲ್ಲರಿಗೂ ರೀಚ್ ಮಾಡೋದೇ ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇವತ್ತಿನ ಈ ಒಂದು ಸೆಷನ್ಗೆ ನನಗೆ ಮತ್ತೆ ನಮ್ಮ ಟೀಮ್ ಮೇಟ್ ಸುಮಿತ್ರಾ ಮತ್ತೆ ಬೃಂದ ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಕಂಪನಿಯವ್ರಿಗೂ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.